ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಇದು ಕರ್ನಾಟಕ ಪ್ರೈಮ್ ಟೈಮ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇದು ಭಾರತೀಯ ಕ್ರೀಡೆಯತ್ತ ಬೆಳಕು ಚೆಲ್ಲೋ ಸಮಯ. ಗೇಮ್ ಚೇಂಜರ್ಗಳ ಧೈರ್ಯ ವೈಭವವನ್ನು ನಾವು ರಿಪಬ್ಲಿಕ್ R4 ಸ್ಪೋರ್ಟ್ಸ್ನಲ್ಲಿ ಸಂಭ್ರಮಿಸ್ತೀವಿ. ತಳಮಟ್ಟದ ಆಟಗಾರರಿಂದ ಹಿಡಿದು ಹೆಡ್ಲೈನ್ನಲ್ಲಿ ಸುದ್ದಿಯಾಗುವವರ ತನಕ ಎಲ್ಲರ ಸಾಧನೆ ಇಲ್ಲಿಂದಲೇ ಇಡೀ ದೇಶವನ್ನು ತಲುಪುತ್ತೆ. ಇನ್ನು ಆಕ್ಷನ್ ಬಗ್ಗೆ ಹೇಳೋದಾದ್ರೆ, ಭಾರತದ ಹಾಕಿ ತಂಡ 4ನೇ ಏಷ್ಯಾ ಕಪ್ ಗೆಲ್ಲುತ್ತಾ? ಇದಕ್ಕೆ ನಿಮ್ಮ ಸ್ಕ್ರೀನ್ ಮೇಲಿರೋ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ವೋಟ್ ಅಂಕಗಳನ್ನು ನಿರ್ಧರಿಸುತ್ತೆ. ಈಗ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ನಡೆದಿತ್ತಂತೆ ಷಡ್ಯಂತ್ರದ ಮೀಟಿಂಗ್. ಸುಪ್ರೀಂ ಕೋರ್ಟ್ಗೂ ಹೋಗಿತ್ತಂತೆ ಬುರುಡೆ ಗ್ಯಾಂಗ್. ಚಿನ್ನಯ್ಯನ ನಡೆಯಿಂದ ಷಡ್ಯಂತ್ರ ವೀರರು ರಾಂಗ್. ಬುರುಡೆ ಪ್ರಕರಣ ದೊಡ್ಡದು ಮಾಡಲು ಸಿದ್ಧತೆ. ಪ್ರಬಲ ಸ್ವಾಮೀಜಿಗೂ ನಡೆದಿತ್ತ ಮಾತುಕತೆ. ಜಯಂತ್ ಮಾತಿನಿಂದ ಪ್ರಕರಣವೇ ದಿಕ್ಕು ತಪ್ಪುವ ಸಾಧ್ಯತೆ. ಸೌಜನ್ಯ ಪ್ರಕರಣ ರಿಓಪನ್ಗೆ ಷಡ್ಯಂತ್ರನ. SIT ಅಧಿಕಾರಿಗಳಿಗೆ ಮಂಡ್ಯ ಮಹಿಳೆ ಪತ್ರ. ಕರೆಸಿ ವಿಚಾರಣೆ ನಡೆಸಲು ಪೊಲೀಸರ ನಿರ್ಧಾರ. ಚೀನಾ ಭಾರತ ಮತ್ತಷ್ಟು ಹತ್ತಿರ. ಸ್ನೇಹ ಸಂಬಂಧ ಬೆಳೆಸಲು ಒತ್ತು ಕೊಟ್ಟ ಮೋದಿ ಸರ್ಕಾರ. ಡ್ರ್ಯಾಗನ್ ರಾಷ್ಟ್ರದಿಂದಲೇ ದೊಡ್ಡಣ್ಣಗೆ ಮೋದಿ ಪ್ರಹಾರ. ಉತ್ತರ ಭಾರತದಲ್ಲಿ ಮಳೆ ಆರ್ಭಟ. ಬದುಕು ಬರ್ಬಾದ್ ಮಾಡಿದ ಮೇಘ ಸ್ಫೋಟ. ಉತ್ತರ ಕರ್ನಾಟಕದಲ್ಲೂ ತಪ್ಪದ ಸಂಕಷ್ಟ. ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಇದೀಗ ಬುರುಡೆ ಗ್ಯಾಂಗ್ನ ಪ್ಲಾನ್ ಏನಾಗಿತ್ತು? ಅವ್ರು ಯಾಕೆ ದಿಕ್ಕು ತಪ್ಪಿದಂತಾದ್ರು? ದೆಹಲಿಯಲ್ಲಿ ನಡೆದಿದ್ದೇನು? ಬನ್ನಿ ನೋಡಿ. ರಾಜಧಾನಿ ದೆಹಲಿ ಸುತ್ತಿ ಬಂದಿತ್ತಂತೆ ಬುರುಡೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿತ್ತು ಈ ಗ್ಯಾಂಗ್. ಧರ್ಮಸ್ಥಳದ ಶವ ಹೂತಿಟ್ಟಿದ್ದೇನೆ ಅಂತ ಬಿಲ್ಡಪ್ ಕೊಟ್ಟು ಸುಳ್ಳಿನ ಕಾಗೆ ಹಾರಿಸಿ ಕರ್ನಾಟಕವನ್ನ ಮಂಗ್ಯ ಮಾಡಿದ್ದ ಬುರುಡೆ ಗ್ಯಾಂಗ್ನ ಅಸಲಿ ಕಹಾನಿ ಬಟಾಬಯಲಾಗಿದೆ. SIT ಅಧಿಕಾರಿಗಳು ಸುಳ್ಳು ಹೇಳಿದವರ ಮೆದುಳಿಗೆ ಕೈ ಹಾಕಿ ಸತ್ಯ ಹೊರತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಚಿನ್ನಯ್ಯ, ಸುಜಾತಾ ಭಟ್ ಸಿಕ್ಕಿಬಿದ್ದಿದ್ದು ನೆಕ್ಸ್ಟ್ ಟಾರ್ಗೆಟ್ ಜಯಂತ್ ಎನ್ನಲಾಗ್ತಿದೆ. ಅದೇ ಜಯಂತ್ನ ಎಕ್ಸ್ಕ್ಲೂಸಿವ್ ಫೋಟೋ ವೈರಲ್ ಆಗ್ತಿದೆ. ಧರ್ಮಸ್ಥಳ ಕೇಸ್ ತನಿಖೆ ಚುರುಕುಗೊಂಡಿದ್ದು ಚಿನ್ನಯ್ಯನ ಜೊತೆ ಲಿಂಕ್ ಇದ್ದವರಿಗೆಲ್ಲ ಸಂಕಷ್ಟ ಎದುರಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ SIT ಅಧಿಕಾರಿಗಳ ಹಲವು ಸ್ಫೋಟಕ ಮಾಹಿತಿಯನ್ನ ಕೂಡ ನೀಡಿದ್ದಾನೆ. ಈ ಹಿನ್ನೆಲೆ ದೂರುದಾರ ಜಯಂತ್ ಟಿ ಮನೆಯಲ್ಲೂ ಕೂಡ ಮಹಜರು ಕಾರ್ಯ ನಡೆಸಲಾಗಿದೆ. ಈ ವೇಳೆ ಜಯಂತ್ ಸ್ಫೋಟಕ ಫೋಟೋವೊಂದನ್ನ ರಿಲೀಸ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದ ಬುರುಡೆ ಗ್ಯಾಂಗ್. ಸಾಮಾಜಿಕ ಕಾರ್ಯಕರ್ತ ಹಾಗೂ ದೂರುದಾರ ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋವನ್ನ ಸ್ವತಃ ರಿಲೀಸ್ ಮಾಡಿದ್ದಾರೆ. ಬ್ಯಾಗ್ನಲ್ಲಿ ತಲೆಬುರುಡೆ ಇಟ್ಟುಕೊಂಡು ಸರ್ವೋಚ್ಚ ನ್ಯಾಯಾಲಯದ ಕದ ತಟ್ಟಿತ್ತಂತೆ ಈ ಬುರುಡೆ ಗ್ಯಾಂಗ್. ಏಪ್ರಿಲ್ ತಿಂಗಳಲ್ಲೇ ಪೂರ್ತಿ ಬುರುಡೆ ಪ್ಲಾನ್ ರೂಪಿಸಿ ವಕೀಲರನ್ನು ನಂಬಿಸಿದ್ರು ಎನ್ನಲಾಗ್ತಿದೆ. ಕಾರಿನಲ್ಲೇ ತಲೆಬುರುಡೆ ಹಿಡಿದು ಪ್ರಯಾಣ.
ಅಂತಿಮವಾಗಿ ಸುಪ್ರೀಂ ಕೋರ್ಟ್ ವಕೀಲ ಕೆವಿ ಧನಂಜಯ್ ಮೂಲಕ ಅರ್ಜಿ ಕೂಡ ಸಲ್ಲಿಕೆಗೆ ಮುಂದಾದರು. ಕೋರ್ಟ್ನಲ್ಲಿ ಡೇಟ್ ಸಿಕ್ಕಿದ್ದಕ್ಕೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಸುಜಾತಾ ಭಟ್ ಹಾಗೂ ಚಿನ್ನಯ್ಯ ಬುರುಡೆ ಸಮೇತ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ರು ಎನ್ನಲಾಗ್ತಿದೆ. ಬುರುಡೆ ಗ್ಯಾಂಗ್ ಪ್ಲಾನ್. ಬೆಂಗಳೂರಿನಿಂದ ಕಾರಿನಲ್ಲೇ ತಲೆಬುರುಡೆ ಹಿಡಿದುಕೊಂಡು ಈ ಗ್ಯಾಂಗ್ ದೆಹಲಿಗೆ ಪ್ರಯಾಣವನ್ನ ಮಾಡಿತ್ತು ಎನ್ನಲಾಗ್ತಿದೆ. ಸುಪ್ರೀಂ ಕೋರ್ಟ್ ಮೂಲಕ ಶವ ಹೂತಿಟ್ಟ ಕೇಸ್ ತನಿಖೆಗೆ ಆದೇಶ ತರಲು ದೊಡ್ಡ ಪ್ಲಾನ್ ಮಾಡಿತ್ತಂತೆ ಈ ಗ್ಯಾಂಗ್. ಮುಚ್ಚಿದ ಲಕೋಟೆಯಲ್ಲಿ ಬುರುಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಎನ್ನಲಾಗ್ತಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಚಿನ್ನಯ್ಯ ದೂರು ಮತ್ತು ವಾದ ಪರಿಶೀಲಿಸಿದ ನ್ಯಾಯಾಧೀಶರು ಅಂತಿಮವಾಗಿ ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಸೂಚಿಸಿದ್ರು ಎನ್ನಲಾಗ್ತಿದೆ. ಕೊನೆಗೆ ಹೈಕೋರ್ಟ್ ಮೆಟ್ಟಿಲೇರಿ ಮಂಗಳೂರು ಕೋರ್ಟ್ ಮೂಲಕ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯ ಅಡಿ ರಕ್ಷಣೆ ಪಡೆಯಲು ಮುಂದಾದರು. ಆ ಬಳಿಕವೇ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಲು ಚಿನ್ನಯ್ಯ ಬಂದಿದ್ದ ಎನ್ನಲಾಗ್ತಿದೆ. ದೂರು ಕೊಟ್ಟ ಬಳಿಕ ಎಸ್ಐಟಿ ರಚಿಸಲು ಸರ್ಕಾರಕ್ಕೆ ಪ್ರಭಾವಿಗಳು ಹಾಗೂ ಎಡಪಂಥೀಯರಿಂದ ಒತ್ತಡ ಹಾಕಿಸಿದ್ದು ಕೂಡ ಇದೇ ಬುರುಡೆ ಗ್ಯಾಂಗ್ ಅಂತ ಹೇಳಲಾಗ್ತಿದೆ. ಇವಾಗ ನಾವು ಡೆಲ್ಲಿಗೆ ಹೋಗಿ ತಂದೀವಿ, ಹೌದು, ಅದರ ತನಿಖೆ ಕಾನೂನು ಪ್ರಕಾರ ನಡೀತಿದೆ. ಅದಕ್ಕೆಲ್ಲ ಸಹಕರಿಸ್ತೀವಿ. ನಾನು ಯಾವುದೇ ರೀತಿಯಲ್ಲಿ ಓಡಿ ಹೋಗಿಲ್ಲ. ನಾನು ಬೆಳ್ತಂಗಡಿಯಲ್ಲಿದ್ದೇನೆ. ಆದಷ್ಟು ಬೇಗ ನಾನು ಬೆಳ್ತಂಗಡಿ ಠಾಣೆ ಹತ್ರ ಹೋಗಬೇಕು. SIT ಕರೆದರೆ ಅದಕ್ಕೂ ಹೋಗ್ತೀನಿ. SIT ಯಾರ್ದು ಮಾಹಿತಿ ಕೊಡದೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ದೂರುದಾರ ಜಯಂತ್ ಮನೆಯಲ್ಲಿ ಮಹಜರ್ ಪ್ರಕ್ರಿಯೆ ನಡೆದಿದ್ದು, ಜಯಂತ್ ಪತ್ನಿ ಮೊಬೈಲ್ ಅನ್ನ SIT ವಶಕ್ಕೆ ಪಡೆದಿದೆ. ಚಿನ್ನಯ್ಯ ಬಗ್ಗೆ ಜಯಂತ್ ಪತ್ನಿ ಹಾಗೂ ಮಗನಿಂದ ಹೇಳಿಕೆಯನ್ನ ಪಡೆದಿದ್ದು, ಜಯಂತ್ ಮನೆಯಿಂದಲೇ ಈ ತಂದ ಬುರುಡೆಯೊಂದಿಗೆ ದೆಹಲಿಗೆ ತೆರಳಿದ್ರಂತೆ. ಪ್ರಕರಣದ ಪ್ಲಾನ್ ಆಫ್ ಆಕ್ಷನ್ ರೆಡಿಯಾಗಿದ್ದೇ ಬೆಂಗಳೂರಿನಲ್ಲಂತ ಹೇಳಲಾಗ್ತಿದೆ. ಪ್ರಕರಣದ ಸೂತ್ರಧಾರರೊಂದಿಗೆ ಯಾರೆಲ್ಲ ಸಹಕರಿಸಿದ್ದಾರೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಗ್ಯಾಂಗ್ ಮೊದಲು ಬೆಂಗಳೂರಿನಲ್ಲೇ ಷಡ್ಯಂತ್ರ ಮಾಡಿತ್ತಂತೆ. ಏನೇನೆಲ್ಲ ಮಾಡಬೇಕು, ಮುಂದಿನ ಕಾರ್ಯಾಚರಣೆ ಹೆಂಗಿರಬೇಕು ಅಂತ ತಂತ್ರ ಹೆಣೆದಿತ್ತಂತೆ. ಅದೇ ಸ್ಥಳಕ್ಕೆ ಇವತ್ತು SIT ಎಂಟ್ರಿ ಕೊಟ್ಟಿತ್ತು. ಧರ್ಮಸ್ಥಳ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿಗೂ ಚಿನ್ನಯ್ಯನ ಲಿಂಕ್ ಇದೆ ಎನ್ನಲಾಗ್ತಿದೆ. ಆಗಸ್ಟ್ 29ರಂದು ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದ SIT ಟೀಮ್ 2ನೇ ದಿನ ಮಹಜರು ಕಾರ್ಯ ಶುರು ಮಾಡಿದೆ. ಕೂಡಿಗೆಹಳ್ಳಿ ಲಾಡ್ಜ್ನಲ್ಲಿ ಮಹಜರು ನಡೆಸಿದ್ರು. ವಿದ್ಯಾರಣ್ಯಪುರದ ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಈ ಅಪಾರ್ಟ್ಮೆಂಟ್ಗೆ ಆಗಾಗ ಭೇಟಿಯಾಗಿ ಬುರುಡೆ ಬಗ್ಗೆ ಮಾತುಕತೆ ನಡೆಸುತ್ತಿದ್ರು ಎಂಬ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು. SIT ತಂಡವು ಆರೋಪಿ ಚಿನ್ನಯ್ಯನನ್ನ ಕರೆತಂದು ಬೆಂಗಳೂರಿನಲ್ಲಿರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಮಾಡಿದ್ದಾರೆ. ಈ ಲಾಡ್ಜ್ನಲ್ಲೇ ಪ್ಲಾನ್ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಚಿನ್ನಯ್ಯನನ್ನ ಕರೆತಂದು ಮಹಜರು ನಡೆಸಲಾಗಿದೆ. ಅದೇ ಅಪಾರ್ಟ್ಮೆಂಟ್ ಯಾಕೆ? ತಿಂಡ್ಲು ಬಳಿಯ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ SIT ಪರಿಶೀಲನೆ ಮಾಡಿದೆ. SB ಮ್ಯಾನ್ಷನ್ ಹೆಸರಿನ ಸರ್ವಿಸ್ ಅಪಾರ್ಟ್ಮೆಂಟ್ ಗಿರೀಶ್ ಮಟ್ಟಣ್ಣನವರ್ ವಾಸವಿರುವ ಫ್ಲಾಟ್ ಸಮೀಪವೇ ಇದೆ. ಮಟ್ಟಣ್ಣನವರ್ ಫ್ಲಾಟ್ ಈ ಅಪಾರ್ಟ್ಮೆಂಟ್ನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಚಿನ್ನಯ್ಯನ ಜೊತೆಗೆ ಮಟ್ಟಣ್ಣನವರ್ ಸೇರಿದಂತೆ ಹಲವರು ಈ ಜಾಗದಲ್ಲಿ ಆಗಾಗ ಭೇಟಿ ನೀಡುತ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದೇ ಕಾರಣಕ್ಕೆ SIT ತಪಾಸಣೆ ನಡೆಸಿದ್ದು, ತಪಾಸಣೆ ಜೊತೆಗೆ ಮಹಜರು ಪ್ರಕ್ರಿಯೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಆರಂಭ ಆಗಿದೆ ಅಂತ ತಿಳಿದು ಬಂದಿದೆ. 4-5 ತಿಂಗಳ ಹಿಂದೆ ನಡೆದಿತ್ತು ಮೀಟಿಂಗ್. ಚಿನ್ನಯ್ಯ ಟೀಮ್ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗೆ 4-5 ತಿಂಗಳ ಹಿಂದೆ ಬಂದಿತ್ತಂತೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಸೇರಿ ಹಲವರ ಜೊತೆ ಬುರುಡೆ ವಿಷಯದ ಕುರಿತು ಮಾತುಕತೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ SIT ತಂಡವು ಈ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಪ್ರಕ್ರಿಯೆ ನಡೆಸಿದೆ. ಯಾವಾಗ ಬಂದಿದ್ರು, ಎಷ್ಟು ಜನ ಮೀಟ್ ಆಗಿದ್ರು, ಯಾವ ರೂಮ್ನಲ್ಲಿ ಉಳ್ಕೊಂಡಿದ್ರು ಅನ್ನೋ ಬಗ್ಗೆ ಮಹಜರು ಮಾಡಿದ್ದಾರೆ. ಯಾರ ಹೆಸರಲ್ಲಿ ಬುಕ್ ಆಗಿತ್ತು ರೂಮ್?
ಬುರುಡೆ ಗ್ಯಾಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿರೋ SIT ಕೋಡಿಗೆಹಳ್ಳಿ ಲಾಡ್ಜ್ನಲ್ಲಿ ತನಿಖೆ ನಡೆಸಿದೆ. ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು, ಎಷ್ಟು ಜನ ರೂಮ್ಗೆ ಬಂದಿದ್ರು, ಎಷ್ಟು ಬಾರಿ ರೂಮ್ ಬುಕ್ ಆಗಿದೆ, ಎಷ್ಟು ದಿನ ಬುಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಅದರ ಪ್ರತಿಗಳನ್ನ ಪಡೆದ SIT ಅಧಿಕಾರಿಗಳು CCTVಗಳ ಪರಿಶೀಲನೆ ನಡೆಸಿದ್ದಾರೆ. CCTVಯಲ್ಲಿ ಚಿನ್ನಯ್ಯನ ಭೇಟಿ ಕುರಿತ ಸಂಪೂರ್ಣ ರಹಸ್ಯ ಅಡಗಿರುವ ಸಾಧ್ಯತೆ ಇದೆ. ಅದರಿಂದ ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಬಳಿ SIT ಮಾಹಿತಿಯನ್ನ ಕೇಳಿದ್ದಾರೆ. ಜೊತೆಗೆ ರೂಮ್ ಬುಕಿಂಗ್ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬುರುಡೆ ಸ್ಟೋರಿಗೆ ಈ ಎರಡನೇ ದೂರದಾರ ಜಯಂತ್ ಒಂದು ಬಿಗ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಪದೇ ಪದೇ ಜಯಂತ್ ಮಾತನಾಡುವಾಗ ಸ್ವಾಮೀಜಿ ಅಂತ ಹೇಳ್ತಾ ಇದ್ದಾರೆ. ಯಾರು ಆ ಸ್ವಾಮೀಜಿ? ಒಬ್ಬ ಹಿರಿಯ ಸ್ವಾಮೀಜಿ ಸಂಪರ್ಕ ಮಾಡಿದ್ರು ಅಂತ ಜಯಂತ್ ಅವರ ಮಾತಿನಲ್ಲಿ ಬರುತ್ತೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಾಗ ಕೂಡ ಜಯಂತ್ ಸ್ವಾಮೀಜಿ ಅಂತ ಹೇಳಿದ್ರು. ಆ ದೊಡ್ಡ ಸ್ವಾಮೀಜಿ ಯಾರು ಅಂತ ಎಲ್ರಿಗೂ ಗೊತ್ತು ಅಂತ ಜಯಂತ್ ಅವರು ಹೇಳ್ತಾ ಇದ್ದಾರೆ. ಯಾರು ಆ ಸ್ವಾಮೀಜಿ? ಎಲ್ರಿಗೂ ಗೊತ್ತಿರೋ ಸ್ವಾಮೀಜಿ ಯಾರು ಹಾಗಾದ್ರೆ? ಎಲ್ಲರೂ ಆ ಸ್ವಾಮೀಜಿ ಬಳಿ ಹೋಗಿ ಮಾತಾಡಿದ್ರು ಅಂದ್ರೆ ಈ ಗ್ಯಾಂಗ್ನ ಸದಸ್ಯರ ಕುರಿತಾಗಿ ಜಯಂತ್ ಹೇಳಿರ್ತಕ್ಕಂಥದ್ದು. ಸ್ವತಃ ಚಿನ್ನಯ್ಯನೇ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿದ್ದ. ಮಟ್ಟಣ್ಣನವರ್ ಮಹೇಶಣ್ಣ ಕೂಡ ಸ್ವಾಮೀಜಿ ಭೇಟಿ ಮಾಡಿದ್ರು ಅಂತ ಈ ಜಯಂತ್ ಹೇಳ್ತಾರೆ. ಚಿನ್ನಯ್ಯ ಸ್ವಾಮೀಜಿ ಜೊತೆ 1.5 ಗಂಟೆ ಮಾತಾಡಿದ್ದ. ದೂರುದಾರ ಜಯಂತ್ ಈ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವಿಷಯ ಸರ್, ಇವಾಗ ದೊಡ್ಡ ಸ್ವಾಮೀಜಿ ಅಂತ ಮಾಧ್ಯಮದವರೆಲ್ಲರಿಗೂ ಗೊತ್ತು. ನಾನು ಯಾರು ಅವ್ರನ್ನ ಕರ್ಕೊಂಡು ಹೋಗಿರೋದು, ಯಾರು ಹೋಗಿರೋ ಅವರ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನನಗೆ ಸಿಕ್ಕಿರೋದೇ ಏಪ್ರಿಲ್ ತಿಂಗಳು. ಅದಕ್ಕೆ ಮುಂಚೆ ನಾನು ನೋಡಿಲ್ಲ. ಚೆನ್ನನ್ನು ಕರ್ಕೊಂಡು ಹೋಗಿ ಚೆನ್ನನ್ನೇ ಈ ಸ್ವಾಮೀಜಿ ಹತ್ರ 1.5 ಗಂಟೆ ಮಾತಾಡಿದೆ ಅಂತ ಹೇಳ್ತಾರೆ. 1.5 ಗಂಟೆ ಮಾತಾಡಿ ನಂತರ ಮುಂದಕ್ಕೆ ಹೋಗಿರೋದು. ನಾನು ಇವಾಗ ಕೇಳ್ತಾ ಇರೋದು, ಇವಾಗ ಏನೋ BJP ಯವರು, ದಳದವರು, ಇನ್ನೊಬ್ಬರಂತ ಧರ್ಮಸ್ಥಳ ಅರ್ಶನಕ್ಕೆ ಬರ್ತಾ ಇದೀವಲ್ಲ, ಧರ್ಮಸ್ಥಳ ಅರ್ಶನ ಯಾರು ಮಾಡೋ ಅವಶ್ಯಕತೆ ಇಲ್ಲ. ನಾನು ಕೇಳ್ತಾ ಇರೋದು ಆ ಸ್ವಾಮೀಜಿ ಹತ್ರ ಹೋಗಿ ಕೇಳೋರಿಗೆ ಏನಾಗಿರೋದು ಅಂತ. ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು ಯಾರು ಸ್ವಾಮೀಜಿ ಅಂತ. ಆಗ ನಾನು ಈ ಸ್ವಾಮೀಜಿ ಹತ್ರ ಹೋಗೋದಾದ್ರೆ ಏನಕ್ಕೋಸ್ಕರ? ದೇವಸ್ಥಾನ ಒಳ್ಳೆಯ ಉದ್ದೇಶ ಇದೆಯಾ ಸರ್? ನಾನು ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹೋದವರು ಇದ್ದಾರೆ, ಅವರೇ ಹೇಳಿ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದರೆ ಮಠನೂ ಹೋಗಿದ್ದಾರೆ, ಮಹೇಶನ್ನೂ ಹೋಗಿದ್ದಾರೆ, ಇವನು ಹೋಗಿದ್ದಾರೆ, ಮತ್ತೆ ಬೇರೆ ಯಾರು ಹೋಗಿದ್ದಾರೆ? ಯಾರು? ಅಕ್ಕಪಕ್ಕದ ಜಿಲ್ಲೆಯವರು. ಅಷ್ಟು ಮಾತ್ರ ನಾನು ಹೇಳ್ಬೋದು ಸರ್. ಇಷ್ಟೆಲ್ಲ ಒಂದು ವಿಷಯ ಸರ್, ಇವಾಗ ದೊಡ್ಡ ಸ್ವಾಮೀಜಿ ಅಂತ ಮಾಧ್ಯಮದವರೆಲ್ಲರಿಗೂ ಗೊತ್ತು. ನಾನು ಯಾರು ಅವ್ರನ್ನ ಕರ್ಕೊಂಡು ಹೋಗಿರೋದು, ಯಾರು ಹೋಗಿರೋ ಅವರ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನನಗೆ ಸಿಕ್ಕಿರೋದೇ ಏಪ್ರಿಲ್ ತಿಂಗಳು. ಅದಕ್ಕೆ ಮುಂಚೆ ನಾನು ನೋಡಿಲ್ಲ. ಚೆನ್ನನ್ನು ಕರ್ಕೊಂಡು ಹೋಗಿ ಚೆನ್ನನ್ನೇ ಈ ಸ್ವಾಮೀಜಿ ಹತ್ರ 1.5 ಗಂಟೆ ಮಾತಾಡಿದೆ ಅಂತ ಹೇಳ್ತಾರೆ. 1.5 ಗಂಟೆ ಮಾತಾಡಿ ನಂತರ ಮುಂದಕ್ಕೆ ಹೋಗಿರೋದು. ನಾನು ಇವಾಗ ಕೇಳ್ತಾ ಇರೋದು, ಇವಾಗ ಏನೋ BJP ಯವರು, ದಳದವರು, ಇನ್ನೊಬ್ಬರಂತ ಧರ್ಮಸ್ಥಳ ಅರ್ಶನಕ್ಕೆ ಬರ್ತಾ ಇದೀವಲ್ಲ, ಧರ್ಮಸ್ಥಳ ಅರ್ಶನ ಯಾರು ಮಾಡೋ ಅವಶ್ಯಕತೆ ಇಲ್ಲ. ನಾನು ಕೇಳ್ತಾ ಇರೋದು ಆ ಸ್ವಾಮೀಜಿ ಹತ್ರ ಹೋಗಿ ಕೇಳೋರಿಗೆ ಏನಾಗಿರೋದು ಅಂತ. ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು ಯಾರು ಸ್ವಾಮೀಜಿ ಅಂತ. ಆಗ ನಾನು ಈ ಸ್ವಾಮೀಜಿ ಹತ್ರ ಹೋಗೋದಾದ್ರೆ ಏನಕ್ಕೋಸ್ಕರ? ದೇವಸ್ಥಾನ ಒಳ್ಳೆಯ ಉದ್ದೇಶ ಇದೆಯಾ ಸರ್? ನಾನು ಹೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹೋದವರು ಇದ್ದಾರೆ, ಅವರೇ ಹೇಳಿ ಅಂತ ನಾನು ಕಾಯ್ತಾ ಇದ್ದೀನಿ. ಅಂದರೆ ಮಠನೂ ಹೋಗಿದ್ದಾರೆ, ಮಹೇಶನ್ನೂ ಹೋಗಿದ್ದಾರೆ, ಇವನು ಹೋಗಿದ್ದಾರೆ, ಮತ್ತೆ ಬೇರೆ ಯಾರು ಹೋಗಿದ್ದಾರೆ? ಯಾರು? ಅಕ್ಕಪಕ್ಕದ ಜಿಲ್ಲೆಯವರು. ಅಷ್ಟು ಮಾತ್ರ ನಾನು ಹೇಳ್ಬೋದು ಸರ್. ಇಷ್ಟೆಲ್ಲ ಒಂದು ವಿಷಯ ಸರ್, ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡಿ ಪ್ರಚಾರ ಗಿಟ್ಟಿಸಿಕೊಂಡಿದ್ದ ಗ್ಯಾಂಗ್ನ ಬಣ್ಣ ಒಂದೊಂದಾಗೆ ಪೂರ್ಣ ಬಯಲಾಗ್ತಾ ಇದೆ. ಇದೀಗ ಜಯಂತ್ ಮತ್ತಷ್ಟು ಕರಾಳ ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಚಿನ್ನಯ್ಯನ ವಿರುದ್ಧ ಒಂದು ಸ್ಫೋಟಕ ಆರೋಪವನ್ನು ಕೂಡ ಮಾಡಿದ್ದಾನೆ. ಬುರುಡೆ ತಂದಿರೋದು ಆರೋಪಿ ಚಿನ್ನಯ್ಯನೇ. ಸ್ಫೋಟಕ ಸತ್ಯ ಬೆಚ್ಚಿಟ್ಟ ಹೋರಾಟಗಾರ ಜಯಂತ್. ಧರ್ಮಸ್ಥಳದಲ್ಲಿ ಸಾಮೂಹಿಕ ಶವ ದಫನ್ ಆರೋಪ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ದೂರುದಾರ ಚಿನ್ನಯ್ಯ ನ್ಯಾಯಾಲಯಕ್ಕೆ ನೀಡಿದ ಬುರುಡೆಯನ್ನ ದಿಲ್ಲಿಗೆ ಕೊಂಡೊಯ್ಯಲಾಗಿತ್ತು ಎಂದು ಜಯಂತ್ ಟಿ ಸತ್ಯ ಒಪ್ಪಿಕೊಂಡಿದ್ದಾನೆ. ಚಿನ್ನಯ್ಯ, ಗಿರೀಶ್, ಮಟ್ಟಣ್ಣನವರ್ ಮತ್ತು ಸುಜಾತ ಭಟ್ ಕೂಡ ತಂಡದಲ್ಲಿದ್ರು. ಸುಪ್ರೀಂ ಕೋರ್ಟ್ ಕದ ತಟ್ಟುವ ಬಗ್ಗೆ ಚರ್ಚೆ ನಡೆಸಲಾಗಿತ್ತು. ಬುರುಡೆ ಜೊತೆ ದಿಲ್ಲಿಗೆ ಹೋಗಿ ತಪ್ಪು ಮಾಡಿದೆ ಎಂದು ಜಯಂತ್ ಒಪ್ಪಿಕೊಂಡಿದ್ದು ಸತ್ಯಕ್ಕಾಗಿ ಜೈಲಿಗೆ ಹೋಗಲು ಸಿದ್ಧ ಎಂದಿದ್ದಾನೆ. ನಿನ್ನೆ ನನ್ನ ಮಕ್ಕಳಿಗೂ ಊಟ ತರಿಸಿದ್ರಂತೆ.
ಒಳ್ಳೆ ರೀತಿಯಲ್ಲಿ ಬಂದು ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳಾದರೂ ಮನೆಯವರು ಒಳ್ಳೆ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ ಬೇಕು ಎಲ್ಲ ಕೊಟ್ಟು ಸಂತೋಷವಾಗಿ ಹೋಗಿದ್ದಾರೆ ಸರ್. ಅವರೇ ಊಟ ತರಿಸಿ ನಮ್ಮ ಮಕ್ಕಳಿಗೆ ಕೊಡಿಸಿ ಆರಾಮಾಗಿದ್ದರು ಸರ್. ಭೀಮನ ಹೇಳಿಕೆಯ ಆಧಾರದಲ್ಲಿ ತಲಾಶ್. ಈ ಭೀಮನ್ನು SIT ಅವರ ಸ್ವಾಧೀನ ಅವರ ಅಂಡರಲ್ಲಿ ತಗೊಂಡ ನಂತರ ಅವನೊಂದು ಸ್ಟೇಟ್ಮೆಂಟ್ ಮೇಲೆ ಅವ ಎಲ್ಲಿಂದ ಬಂದ ಅದನ್ನು ಹುಡುಕಬೇಕಲ್ಲ ಸರ್. ಆ ಒಂದು ಪ್ರಕ್ರಿಯೆ ನಡೀತಾ ಇದೆ ಸರ್. ಬುರುಡೆ ಪ್ಲಾನ್ ಹಿಂದೆ ಇರೋದೇ ಜಯಂತ್. ಈ ಬುರುಡೆ ಪ್ಲಾನ್ ಹಿಂದೆ ಜಯಂತಿಯೇ ಇರೋದು ಅನ್ನುವಂಥ ಮಾತಿದೆ ಸರ್. ಆ ಭಗವಂತ ಹೇಳಲಿ ಸರ್ ಯಾರಂತ, ನಾನು ಏನು ಕೇಳಬೇಕು ಸಲ್ವಾ. ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು, ಯಾವುದೋ ಕುತಂತ್ರ ಮಾಡಿ ತಂತ್ರ ಮಾಡಿ ಇನ್ನೊಂದು ರೀತಿಯಲ್ಲಿ ಆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾ ಇಲ್ಲ ಸರ್. ನಾವು ಯಾವುದೂ ಎಲ್ಲೂ ದೇವಸ್ಥಾನ ಹೆಸರು ಇರ್ತಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನನ್ನ ಇಳಿಸಿರೋ ಅದೊಂದು ಕಥೆನೇ ಇದೆ. ಜಯ ಬರಲಿ, ಆಮೇಲೆ ಹೇಳ್ತೀನಿ. ಇಲ್ಲಾರೆ ನಾನು ಈ ಒಂದು ಸಣ್ಣ ಮಟ್ಟದಲ್ಲಿರುವಂಥ ಬಂದು ಈ ಒಂದು ಹೋರಾಟ ಕೈ ಜೋಡಿಸಿ ಆಗ್ತಾಯಿರಲ್ಲ ಸರ್. ಆ ಭಗವಂತ ಇಳಿಸಿದ್ದಾರೆ ಬೇಕಂತೇಳಿ. ಓಕೆ, ಅದಕ್ಕೆ ಆ ಭಗವಂತನ ಸೇವೆನೇ ನಾವು ಮಾಡ್ತಾ ಇರೋದು ಸರ್, ಬೇರೆ ಏನು ಮಾಡ್ತಾ ಇಲ್ಲ. ಏಪ್ರಿಲ್ ತಿಂಗಳಿನಲ್ಲಿ ಚಿನ್ನಯ್ಯ ಮನೆಗೆ ಬಂದಿದ್ದ. ಏಪ್ರಿಲ್ ತಿಂಗಳಿಗೆ ಬಂದಿದ್ದೆ ಸರ್. ಕರ್ಕೊಂಡು ಬನ್ನಿ ಅಂತ ಹೇಳಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಅಲ್ಲಿ CC ಕ್ಯಾಮ್ರಾ ಇದ್ರಲ್ಲಿ ನೋಡ್ಬೋದು. ಗಿರೀಶನ್ನ ಹೇಳಿದ್ರು ಕರ್ಕೊಂಡು ಬಂದು ವಕೀಲ ಆಫೀಸಿಗೆ ಬಿಡು ಅಂತ ಹೇಳಿದ್ರು. ಎಸ್, ಕರ್ಕೊಂಡು ಬಂದೆ ಸರ್. ಬಂದ ನಂತರ ಸಾಯಂಕಾಲ ನಿಲ್ಲಲಿಕ್ಕೆ ರೂಮ್ ವ್ಯವಸ್ಥೆ ಮಾಡೋಣ. ಆವಾಗ ಇಂಥ ಒಂದು ದೊಡ್ಡ ವಿಷಯದಲ್ಲಿ ಕೈ ಹಾಕುವಾಗ ಏನೋ ಅವನ ಪರಿಚಯ ಇದ್ದರೆ ಅಂದರೆ ನಮಗೆ ಗೊತ್ತು, ಒಂದು ಸೌಜನ್ಯ ವಿಷಯದಲ್ಲಿ ಎಷ್ಟು ಜನ ಕೊಲೆ ಮಾಡಿದ್ವಿ, ಇನ್ನೊಂದು ವಿಷಯದಲ್ಲಿ ಎಷ್ಟು ಜನ ಕೊಲೆ ಮಾಡಿದ್ವಿ, ಎಲ್ಲ ನಮ್ಮ ಮನೆ ಪದ್ಮನಾಥ ವಿಷಯದಲ್ಲಿ ಏನೆಲ್ಲ ಆಗಿದೆ ಎಲ್ಲ ಗೊತ್ತು. ಅದಕ್ಕೋಸ್ಕರ ನಾನು ಹೇಳಿದೆ, ಬೇಡ ಸರ್ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಮನೆಗೆ ಊಟ ಹಾಕ್ತೀನಿ ಅಂತ ಹೇಳಿದೆ. ಆ ಒಂದು ಕೆಲಸ ಮಾಡಿದ್ದೀನಿ ಸರ್. ಅದು ಅಲ್ಲದೆ ಮತ್ತು ಇದು ಡೆಲ್ಲಿಗೆ ಹೋಗುವಾಗ ಅವ ಮೆಟೀರಿಯಲ್ ಇಟ್ಕೊಂಡು ಬಂದಿದ್ದ, ಅದರೊಟ್ಟಿಗೆ ನಾನು ಹೋದೆ ಸರ್ ಅವನೊಟ್ಟಿಗೆ. ಸುಪ್ರೀಂ ಕೋರ್ಟ್ಗೆ ಹೋಗುವ ಉದ್ದೇಶ ಇತ್ತು. ಬಂದಾಗ ಒಂದು ಬಟ್ಟೆ ಹಿಡ್ಕೊಂಡು ಬಂದಿದ್ದ, ಒಂದು ಕವರಲ್ಲಿ ಬಟ್ಟೆ ಹಿಡ್ಕೊಂಡು ಬಂದಿದ್ದೆ, ಬೇರೆ ಏನು ತಂದಿರಲಿಲ್ಲ ಸರ್. ಡೆಲ್ಲಿ ಹೋಗುವ ತಂದಿರು ಸರ್. ಡೆಲ್ಲಿ ಹೋಗಿ ತಂದಿದ್ದು, ಅದರ ಪ್ರಕಾರ ಹೋದೆ, ಅದರ ಪ್ರಕಾರ ಬಂದೆ. ಅದು ಏನು ಡೆಲ್ಲಿ ಹೋಗೋ ಉದ್ದೇಶ ಏನಂತೇಳಿ, ಒಂದು ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಕರಣ ಅಲ್ಲಿಂದ ತನಿಖೆ ಆಗಲಿ ಅಂತ ಇಷ್ಟೆಲ್ಲ ಮಾಡಿರೋದು, ಬೇರೆ ಯಾವ ಉದ್ದೇಶಕ್ಕಲ್ಲ. ಈ ಬುರುಡೆ ಮುಖಾಂತರ ದೇವಸ್ಥಾನ ಯಾವುದೂ ಇಲ್ಲ ಸರ್. ಇವಾಗ ಕೆಲವೊಂದು ರಾಜ್ಯಕ್ಕೆ ವ್ಯಕ್ತಿಗಳು ಅವರವರ ಲಾಭಕ್ಕೋಸ್ಕರ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಹೇಳ್ತಾರೆ, ಪ್ಲೀಸ್ ಅವರಿಗೆಲ್ಲ ಈ ಒಂದು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ, ಬನ್ನಿ ಧರ್ಮಸ್ಥಳಕ್ಕೆ ಬನ್ನಿ. ಧರ್ಮಸ್ಥಳ ದೇವರಿಗೆ ಯಾರು ಏನು ಹೇಳ್ತಲ್ಲ, ಅವರಷ್ಟಕ್ಕೆ ಇದ್ದಾರೆ. ನೀವು ಡಂಬರಾಟ ಮಾಡಬೇಡಿ. ಬರುವಾಗ ಅಣ್ಣಪ್ಪ ಸ್ವಾಮಿ ಇಲ್ಲ ಮಂಜುನಾಥ ಸ್ವಾಮಿ ಮುಂದೆ ಕೈ ಮುಗಿದೊಂದು ಹೇಳಿ, ಹೌದು ಈ ಗ್ರಾಮದಲ್ಲಿ ಇಲ್ಲಿಯ ಪ್ರಭಾವ ವ್ಯಕ್ತಿ ಯಾರಿಗೋಸ್ಕರ ನಾವು ಬರ್ತಾ ಇದ್ದೀವಿ, ಅವರು ಯಾರೊಂದು ಅಪ್ರಾಪ್ತ ವಯಸ್ಸಿನ ಹೆಣ್ಮಗಳನ್ನು ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಭೂಕಬಳಿಕೆ ಮಾಡಿಲ್ಲ, ನಾವು ಇಲ್ಲಿ ದೇಶದ್ರೋಹಿ ಕೀಳ್ತೀವಿ ಯಾವುದೂ ಮಾಡಿಲ್ಲ, ಇವರೆಲ್ಲ ಸಮಾಜ ಸೇವೆ ಮಾಡಿರೋದಂತ ಒಂದು ಸತ್ಯ ಹೇಳಿ ಒಂದು ರೂಪಾಯಿ ಹಾಕಿಬಿಟ್ಟು ಹೋಗಲಿ ಸರ್. 4 ಜನರು ಸುಪ್ರೀಂಗೆ ಹೋಗಿದ್ದು ಸತ್ಯ. ನಾನು ಕೆಲಸದವನಿಗೆ ಎಷ್ಟು ಬೇಕು ಅಷ್ಟು ಸಾಕಲ್ಲ ಸರ್. ಎಲ್ಲರೂ ನಿಲ್ಲಿಸ್ಬಿಟ್ಟು ಹೋಗ್ತೀವಿ, ಅವಶ್ಯಕತೆ ಇಲ್ಲ. ನಾಳೆ ಇವಾಗ ನೀವೆಲ್ಲ ಫೋಟೋ ತೆಗಿದೆಯಾ, ವೈರಲ್ ಆಯಿತು, ಯಾರಿಗೆ ಗೊತ್ತೇ ಅಲ್ಲ. ನಾವು ಗಿರೀಶನ್ನ, ಸುಜಾತ, ಭೀಮ, ನಾನು 4 ಜನ ಹೋಗಿರೋದು. ಅದೇನಕ್ಕೆ ಬೇಕು? ನಾನು ಹೇಳಿದ್ದೀನಲ್ಲ ಅವತ್ತು, ಆ ವಿಷಯದಲ್ಲಿ ನಾನಿಲ್ಲ, ಎಲ್ಪ್ ಮಾಡ್ತಾ ಇದ್ದೀನಿ, ಒಟ್ಟು ಇದ್ದೀನಿ. ಆದರೆ ಒಂದು ಸಲಹೆ ಕೊಡೋದು ಕೇಳೋದು ಬಿಲ್ಕುಲ್ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ನಾನು ಧೈರ್ಯವಾಗಿ ತಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಸರ್. ಚಿನ್ನಯ್ಯ ಜಾಗಗಳನ್ನು ಸರಿಯಾಗಿ ತೋರಿಸಿಲ್ಲ. ಜಾಗ ಕರೆಕ್ಟಾಗಿ ತೋರಿಸಿಲ್ಲ. ಗಿರೀಶನ್ನ ಫಸ್ಟ್ ಇದಕ್ಕೆ ಎಂಟ್ರ್ ಆಗುವಾಗಲೇ ಇಲ್ಲ, ಗಿರೀಶನ್ನ ಹತ್ರ ಬರುವಾಗಲೇ ಮಹೇಶನ್ನ ಬಂದಿರೋದು ವೀಡಿಯೋ ಇದೆ. ಮತ್ತು ಇವನ ಹೆಂಡತಿ ಅವರಲ್ಲಿ ಬಂದು ಮಾತಾಡಿರೋ ವೀಡಿಯೋ ಇದೆ. ಅದು ನೋಡ್ರಿ, ಇವತ್ತು ಯಾವ ರಿಲೀಸ್ ಮಾಡೋದು ಗೊತ್ತಿಲ್ಲ, ರಿಲೀಸ್ ಮಾಡಿ ಮಾಡ್ತಾರೆ. ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸತ್ಯ ಸಹ ಗೊತ್ತಾಗಬೇಕಲ್ಲ ಸರ್. ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ. ಆವಾಗ ಆ ಜಾಗಕ್ಕೆ ಇವೆಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾ ಇರೋದು. ಗಾಂಜಾ ಮಾರುತ್ತಿದ್ದರೆ ದೂರು ಕೊಡಬೇಕಿತ್ತು ಸರ್. ಏನು ಮಾಡೋಣ, ಹೆಣ್ಮಕ್ಳಿಗೆ ನಾವು ಒಂದು ಹೋರಾಟ ಮಾಡ್ತಾ ಇರುವಾಗ ಅವರೇನ ಹೇಳೋದಕ್ಕೆ ನಾನು ಬೈಲಿಕ್ಕೆ ಆಗಲ್ಲ, ಬೈಯೋದು ಇಲ್ಲ. ಅದರ ವಿಷಯದಲ್ಲಿ ಇವತ್ತು ಪ್ರಕರಣ ದಾಖಲಾಗ್ತದೆ ಬಾಗಲುಂಟೆ ಪೊಲೀಸ್ ಠಾಣೆಯಲ್ಲಿ. ಒಂದು 2 ಗಂಟೆ ಅಂತ ಹೇಳಿದ್ರು, ಮನೆಯವರಿಗೆ ಹೇಳಿ ದೂರು ಕೊಡಿ ಅಂತ ಹೇಳಿದ್ರು. ಈ ಅಮ್ಮ ನಾವು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿದ್ದರು ಸರ್. ನಾನು ಆ ಮನೆಗೆ ಬಂದು 20 ವರ್ಷ ಆಗಿದೆ ಸರ್. ಒಂದು 4 ವರ್ಷದಿಂದ ಇದ್ದರು. ಆವಾಗ ಬೇರೆ ಯೋಚನೆ ಮಾಡ್ತಾಯಿದ್ರು. ಆವಾಗ ನಾವು ಹೇಳಿದ ನಾವೆಲ್ಲ ಅಕ್ಕಪಕ್ಕದ ಎಲ್ಲ ಫ್ಯಾಮಿಲಿ ಆಗಿರ್ಬೋದು, ಒಳ್ಳೆಯ ಒಂದು ವಟಾರಲ್ಲಿ ಇದ್ದೀವಿ. ಯಾವುದೇ ಕಾರಣ ಇದಾಗಬಾರ್ದು. ಓನರ್ಗೆ ಹೇಳಿದ್ರೆ ನೋಡಿ, ಅವ್ರನ್ನ ಇರಿಸಬೇಕು, ಇಲ್ಲ ನಾವು ಖಾಲಿ ಮಾಡ್ತೀವಿ ಅಂತೇಳಿ. ನಾವು ಮೂರು ಮನೆಯವರು ನಾವು ಖಾಲಿ ಮಾಡ್ತೀವಿ ಅಂತೇಳಿ ಅಷ್ಟೊತ್ತಿಗೆ ಓನರ್ ಅವ್ರನ್ನೇ ಖಾಲಿ. NIA ಎಂದರೆ ನನಗೆ ಯಾಕೆ ಭಯ ಆಗಬೇಕು? NIA ಅಂದರೆ ನಿಮ್ಗೇನಾದರೂ ಭಯ? ನನಗೆ ಭಯ ಇಲ್ಲ, ನನಗೇನು ಭಯ ಬೇರೆ. ಸ್ಟೇಟ್ ಲೆವೆಲ್ ಇರೋ ಒಂದು ಅಧಿಕಾರಿ ಇರುವಾಗ ತನಿಖೆ ಆಗುವಾಗ ನಾನು ಕೇಳ್ತಾ ಇರೋ, ಏನಕ್ಕೆ ಇವ್ರಿಗೆ ಭಯ? ತನಿಖೆ ಹಂಗೆ ತಮ್ಮ ಪ್ರಕಾರವಾಗಿ ತನಿಖೆ ಮಾಡ್ತಾ ಇಲ್ವಾ SIT ಅವರು? ತನಿಖೆ ನಿಷ್ಪಕ್ಷವಾಗಿ ಆಗ್ತಾ ಇದೆ, ಕಾನೂನು ಚೌಕಟ್ಟಲ್ಲಿ ಆಗ್ತಾಯಿದೆ. ಆವಾಗ ಭಯ ಆಗ್ತದೆ. ಅದಕ್ಕೆ ಇದನ್ನು ಕಿತ್ತಾಕಬೇಕು ಎಂಬ ಉದ್ದೇಶ. ಯಾವುದೇ ಕಾರಣಕ್ಕೂ ಕಿತ್ತಾಕಬಾರ್ದು. ನಾನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ, ಗೃಹ ಸಚಿವರು ಇವರೇ ತನಿಖೆ ಆಗಲಿ. ನಾನು ದೇಶದ್ರೋಹ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಭೂಕಬಳಿಕೆ ಮಾಡಿಲ್ಲ. ನ್ಯಾಯಕ್ಕಾಗಿ ಹೋರಾಡುವಾಗ ಸ್ವಲ್ಪ ಕಷ್ಟವಾಗುತ್ತದೆ. ಬುರುಡೆ ನಾನು ತಂದಿದ್ದಲ್ಲ, ಚಿನ್ನಯ್ಯನೇ ತಂದಿದ್ದು. ಸತ್ಯಕ್ಕಾಗಿ ಹೋರಾಡುವಾಗ ನಾನು ಸತ್ಯವನ್ನೇ ಹೇಳುವೆ ಎಂದು ಜಯಂತ್ ಹೇಳಿದ್ದು. ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.
ಮತ್ತೊಂದು ಕಡೆ ಸುಜಾತಾ ಭಟ್ ಹೇಳ್ತಾರೆ, ನಾನು ಇನ್ನು ಈ ಷಡ್ಯಂತ್ರದಲ್ಲಿ ಇರಲ್ಲ. ಆ ಕಡೆ ವಾಸಂತಿ ಯಾರು ಫೋಟೋವನ್ನು ತೋರಿಸಿದ್ರಲ್ಲ ನನ್ನ ಮಗಳು ಅನನ್ಯ ಅಂತ, ಆ ವಾಸಂತಿ ಬದುಕಿದ್ದಾಳೆ, ಆಕೆಯ ಬಗ್ಗೆ ತನಿಖೆ ಆಗಬೇಕಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆ ನೀಡಿದ್ದಾರೆ. ನನ್ನ ಜೀವನ ನಾನು ನೋಡ್ಕೋಬೇಕು, ನಾನು ಒಬ್ಬಳೇ ತನಿಖೆ ಎದುರಿಸಿ ಬಂದಿದ್ದೀನಿ ಅಂದರೆ ಇವರೆಲ್ಲ ಮೋಸ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಮ್ಯಾಜಿಕ್ ಅಜ್ಜಿ ಹೇಳಿದ್ದಾರೆ. ಈಗ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸುಜಾತಾ ಭಟ್ ಅವ್ರನ್ನ SIT ಅಧಿಕಾರಿಗಳು 3 ದಿನಗಳ ಕಾಲ ಕಂಪ್ಲೀಟ್ ಆಗಿ ತನಿಖೆಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡಿದ್ರು. ಈಗ ನನ್ನ ಜೊತೆಗೆ ಸ್ವತಃ ಸುಜಾತಾ ಭಟ್ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸುಜಾತಾ ಭಟ್ ಅವ್ರೀಗ SIT ಅಧಿಕಾರಿಗಳ ಮುಂದೆ ತಾವು ಕೂಡ ಹೋಗಿದ್ರಿ, ವಿಚಾರಣೆ ಕೂಡ ಎದುರಿಸಿದ್ರಿ. ಸೊ ಏನೆಲ್ಲ ಮಾಹಿತಿಗಳನ್ನ ಕೊಟ್ರಿ? ಈಗ ಅಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಏನೇನಾಗಿದೆ ಅನ್ನುವಂಥದ್ದೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು. ಅದರಲ್ಲಿ ವಾಸಂತಿದು ಒಂದು ಫೋಟೋನು ಹೀಗೆ ಅಂತ ಕೇಳಿದವಾಗ, ಹೌದು ನಾನು ಈ ರೀತಿ ಮಾಧ್ಯಮದವರದ್ದು ಇದು ಮಾಡೋಕ್ಕೋಸ್ಕರ ತಾಳಾರದು ಕೊಟ್ಟಿದ್ದೆ, ಆದರೆ ಅದು ಒಂದು ಮುನ್ನೆಲೆಗೆ ಬರಬೇಕಾಗಿತ್ತು. ಅದು ಸತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ಅದರಲ್ಲೂ ಬೇರೆ ಬೇರೆ ರೀತಿಯ ಒಂದು ಪ್ರಪಕಾಂಡ ನಡೆದಿದೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಒಂದು ತನಿಖೆಗೆ ಇದು ಮಾಡಬೇಕನ್ನುವಂಥ ಒಂದು ಇದನ್ನು ನಾನು ವ್ಯಕ್ತಪಡಿಸಿದ್ದೀನಿ. ಆ ಹುಡುಗ ಇಲ್ಲ, ಆ ಹುಡುಗನ ಅಕ್ಕ ಅವರಿಗಾದ್ರೂ ಒಂದು ಮನಸ್ಸಿಗೆ ಇದಾಗಲಿ, ಗೊತ್ತಾಗಲಿ ಏನು ಅಂತ, ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು. ಸುಮ್ಮನೆ ಸುಮ್ಮನೆ ನಮ್ಮನ್ನು ಬ್ಲೇವ್ ಮಾಡೋದು ಚೆನ್ನಾಗಿರಲ್ಲ. ನಾನು ಸಾಕಷ್ಟು ಮಾಹಿತಿಗಳನ್ನು, ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು, ನನಗೆ ಗೊತ್ತಿರೋ ಮಾಹಿತಿ, ಅವ್ರು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನು ಕೊಟ್ಟಿದ್ದೀನಿ. ನನ್ನ ಹಿನ್ನೆಲೆಯಿಂದ ಹಿಡಿದು, ನಾನು ಹುಟ್ಟಿನಿಂದ ಹಿಡಿದು ಇಲ್ಲಿ ತನಕ ಏನೇನಾಗಿದೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಅವ್ರ ಹತ್ರ ನಾನು ಹೇಳಿಕೊಂಡಿದ್ದೀನಿ ಮತ್ತು ಅವರು ಸ್ವತಃ ಬರೆದುಕೊಂಡಿದ್ದಾರೆ. ಹಾಗಾಗಿ ನಾನು ಯಾವುದನ್ನು ಮುಚ್ಚುಮರೆ ಮಾಡಲಿಲ್ಲ. ಈ ವಸಂತಿ ಬದುಕಿದಾರಂತ ತಾವ್ ಯಾಕೆ ಹೇಳ್ತಾ ಇದ್ರಿ? ಈಗ ಯಾಕೆ ಅಂತ ಹೇಳಿದ್ರೆ, ಅಲ್ಲಿನೂ ಆ ಹೆಣವನ್ನ ಇವರು ಹುಡುಗನ ಕಡೆಯವರಿಗೆ ಯಾರಿಗೂ ನೋಡ್ಲಿಕ್ಕೆ ಬಿಡ್ಲಿಲ್ಲ. ನದಿಯಲ್ಲಿ ಸತ್ತು ಹೋಗಿದ್ದಾಳೆ ಅಂದ್ರೆ ಮಾಂಗಲ್ಯ ಸರ ಹೇಗೆ ಕತ್ತಲ್ಲಿ ಇರುತ್ತೆ ಅನ್ನುವಂತ ಒಂದು ಸೂಕ್ಷ್ಮತೆ ಇದೆ. ಒಂದು ಪೂರ್ತಿ ಬಟ್ಟೆ ಮಾತ್ರ ಸಿಕ್ಕಿದೆ, ಚಿಂದಿ ಆಗಿದೆ, ಹೆಣನೇ ಇದಾಗಿದೆ, ಡಿಕಂಪೋಸ್ ಆಗಿದೆ ಅಂದ್ರೆ ಮಾಂಗಲ್ಯ ಸರ ಮಾತ್ರ ಯಾಕೆ ಸಿಗುತ್ತೆ? ಹರಿದುಕೊಂಡು ಹೋಗುವ ನದಿಯಲ್ಲಿ ಆದ್ರೆ ಮಾಂಗಲ್ಯ ಸರನು ಹೋಗ್ಬೇಕಲ್ವಾ? ಸುಜಾತಾ ಭಟ್ ಬಂಧನ, ನಾನು ಯಾಕೆ ಬಂಧನ ಆಗ್ಲಿ? ನಾನೇನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದೀನಿ, ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಆಗ್ಲಿ, ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೆ ಅವರಿಗೆ ಅದು ಆಗೋದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಇವರು ಕೂಡ ಒಪ್ಕೊಂಡ್ರು, ಯಾರು ಗಿರೀಶ್ ಮಟ್ಟನ್ ಕೂಡ ಒಪ್ಕೊಂಡು, ಹೌದು ನಾವು ಅವ್ರನ್ನ ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದ್ವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಜಯಂತ್ ಅವ್ರು ಕೂಡ ಒಪ್ಕೊಂಡ್ರು. ಒಪ್ಕೊಂಡಿದಾರೋ ಬಿಟ್ಟಿದಾರೋ ನನಗೆ ಬೇಡ ಸರ್. ನಾನು ಇದರಿಂದ ಹೊರಗಡೆ ಬಂದಿದ್ದೀನಿ. ಈ ಒಂದು ವೃತ್ತ, ಈ ಕೂಪದಿಂದ ನಾನು ಹೊರಗಡೆ ಬಂದಿದ್ದೀನಿ. ನನ್ನನ್ನ ಯಾರು ಇದು ಮಾಡೋದು ಬೇಡ. ಯಾರ್ಯಾರು ಏನೇನ್ ಮಾಡಿದಾರೋ ಅವ್ರವ್ರು ಅನುಭವಿಸ್ತಾರೆ. ಇದಿಷ್ಟು ಸುಜಾತಾ ಭಟ್ ಅವ್ರ ಮಾತೊಂದಿಗೆ SIT ಯಲ್ಲಿ ನಾನು ಏನೆಲ್ಲ ಹೇಳಿಕೆಗಳನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಕೊಟ್ಟಿದ್ದೀನಿ. SIT ಅಧಿಕಾರಿಗಳು ಕೂಡ ನನಗೆ ಸರಿಯಾದಂತಹ ಒಂದು ಸ್ಪಂದನೆ ಕೂಡ ಕೊಟ್ಟಿದ್ದಾರೆ. ನಾನು ಇನ್ಮೇಲೆ ಈ ಧರ್ಮಸ್ಥಳದ ಯಾವುದೇ ರೀತಿಯಾದಂತಹ ಒಂದು ಕೇಸ್ಗಳಲ್ಲಿ ನಾನು ಭಾಗಿಯಾಗುವುದಿಲ್ಲ, ನನ್ನ ಜೀವನವನ್ನು ನಾನು ಕಟ್ಕೋಬೇಕಾಗಿದೆ ಅನ್ನೋ ಮಾತನ್ನು ಕೂಡ ಇವತ್ತು ರಿಪಬ್ಲಿಕ್ ಕನ್ನಡಕ್ಕೆ ಹೇಳುವಂತ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ದೊಡ್ಡ ತಿರುವನ್ನ ಪಡೀತಾ ಇದೆ. ಇದರಲ್ಲಿ ಅನನ್ಯ ಭಟ್ ಇಲ್ಲ ಅಂತ ಹೇಳಾಯಿತು ಸುಜಾತಾ ಭಟ್, ಅದು ಬೇರೆ ವಿಚಾರ. ಆದರೆ ಆ ಅನನ್ಯ ಭಟ್ಲದ್ದು ಅಂತ ತೋರಿಸಿದ ಫೋಟೋ ಇತ್ತಲ್ಲ, ಆ ಫೋಟೋದ ಮಹಿಳೆ ವಾಸಂತಿ, ಆಕೆ ತೀರು ಹೋಗಿದ್ದಾಳೆ ಅಂತ ಹೇಳಲಾಗಿತ್ತು. ಆದರೆ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ ಆಕೆ ತೀರು ಹೋಗಿಲ್ಲ. SIT ಮುಂದೆ ಹಾಗಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತಾ ಭಟ್ರ ಈ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಗೊತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ವಾಸಂತಿ ಸಾವಿನ ಸುತ್ತ ಪ್ರಶ್ನೆಗಳ ಹುತ್ತ. ಸುಜಾತಾ ಮಾತಿನಿಂದ ಹಲವು ಅನುಮಾನ.
ಧರ್ಮಸ್ಥಳ ಪ್ರಕರಣ ಸಂಬಂಧ ಅನನ್ಯ ಭಟ್ ನಾಪತ್ತೆ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವಿಚಾರಣೆ ವೇಳೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತ ಭಟ್ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಅನನ್ಯ ಭಟ್ ತಾನು ತೋರಿಸಿದ್ದ ವಾಸಂತಿ ಇನ್ನೂ ಜೀವಂತ ಇದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಎಸ್ಐಟಿ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಸುಜಾತ ಭಟ್ ವಾಸಂತಿ ಸತ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅಜ್ಜಿಯ ಹೊಸ ಕತೆ. ವಾಸಂತಿ ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆಯಾಗಿದ್ರು. ಮದುವೆಯಾದ ಒಂದೇ ತಿಂಗಳಿಗೆ ವಾಸಂತಿ ಕಣ್ಮರೆಯಾಗ್ತಾರೆ. ಇದಾಗಿ 20 ದಿನಗಳ ನಂತರ ವಿರಾಜಪೇಟೆಯಲ್ಲಿ ಕೊಳೆತ ಶವ ಪತ್ತೆಯಾಗುತ್ತೆ. ಶವದ ಮೇಲಿದ್ದ ಬಟ್ಟೆ, ಮೃತದೇಹದ ಕೈಯಲ್ಲಿದ್ದ ಮಾರ್ಕ್ ನೋಡಿ ಇದು ವಾಸಂತಿ ಅಂತ ಅಂದಾಜಿಸಿ ಕುಟುಂಬಸ್ಥರು ಅಂತ್ಯಕ್ರಿಯೆ ಮಾಡಿದ್ದಾರೆ. ವಾಸಂತಿ ಮೃತದೇಹ ಸಿಕ್ಕಾಗ DNA ಟೆಸ್ಟ್ ಮಾಡಿಲ್ಲ ಯಾಕೆ? ಕೊಳೆತು ಹೋದ ಮೃತದೇಹ ಬಟ್ಟೆ ನೋಡಿನೇ ನಿರ್ಧಾರಕ್ಕೆ ಬಂದಿದ್ಯಾಕೆ? ಮದುವೆಯಾದ ಒಂದೇ ತಿಂಗಳಿಗೆ ನಿಗೂಢವಾಗಿ ಕಣ್ಮರೆಯಾಗಲು ಕಾರಣ ಏನು ಎಂಬ ಪ್ರಶ್ನೆಗಳು ಎದುರಾಗಿವೆ. ವಾಸಂತಿ ಬಗ್ಗೆ ಸುಜಾತ ಭಟ್ ಈ ಒಂದು ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದು ಭಾರತೀಯ ಕ್ರೀಡೆಯತ್ತ ಬೆಳಕು ಚೆಲ್ಲೋ ಸಮಯ. ಗೇಮ್ ಚೇಂಜರ್ಗಳ ಧೈರ್ಯ ವೈಭವವನ್ನು ನಾವು ರಿಪಬ್ಲಿಕ್ನ R4 ಸ್ಪೋರ್ಟ್ಸ್ನಲ್ಲಿ ಸಂಭ್ರಮಿಸ್ತೀವಿ. ತಳಮಟ್ಟದ ಆಟಗಾರರಿಂದ ಹಿಡಿದು ಹೆಡ್ಲೈನ್ನಲ್ಲಿ ಸುದ್ದಿಯಾಗುವವರ ತನಕ ಎಲ್ಲರ ಸಾಧನೆ ಇಲ್ಲಿಂದಲೇ ಇಡೀ ದೇಶವನ್ನು ತಲುಪುತ್ತೆ. ಇನ್ನು ಆಕ್ಷನ್ ಬಗ್ಗೆ ಹೇಳುವುದಾದ್ರೆ ಭಾರತದ ಹಾಕಿ ತಂಡ 4ನೇ ಏಷ್ಯಾ ಕಪ್ ಅನ್ನು ಗೆಲ್ಲತ್ತಾ? ಇದಕ್ಕೆ ನಿಮ್ಮ ಸ್ಕ್ರೀನ್ ಮೇಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ವೋಟ್ ಅಂಕಗಳನ್ನ ನಿರ್ಧರಿಸುತ್ತೆ. ವೆಲ್ಕಮ್ ಬ್ಯಾಕ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮುಂದಿನ ಸುದ್ದಿನ ನೋಡೋಣ. ಧರ್ಮಸ್ಥಳದ ವಿರುದ್ಧ ಮಾಡ್ತಾ ಇರೋ ಷಡ್ಯಂತ್ರದ ವಿರುದ್ಧ ಜೈನ ಮುನಿಗಳು ಕೆರಳಿದ್ದಾರೆ. ವಿದೇಶದಿಂದ ಬರ್ತಾ ಇರೋ ಹಣವನ್ನು ಬಳಸಿ ಈ ರೀತಿಯೆಲ್ಲ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನು ಮೋದಿ ಹಾಗೂ ಅಮಿತ್ ಶಾ ಅವರ ಅಂಗಳಕ್ಕೆ ಕೊಂಡೊಯ್ಯಲು ಜೈನ ಮುನಿಗಳು ನಿರ್ಧರಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತನಿಖೆಗೆ ಸಿಗುತ್ತಾ ತಿರುವು. ಖುದ್ದು ತನಿಖೆಯ ಎಂಟ್ರಿ ಕೊಡುತ್ತಾ ಕೇಂದ್ರ ಸರ್ಕಾರ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರೋದು ಜಗತ್ತಿಗೆ ಗೊತ್ತಾಗಿದೆ. ಭಕ್ತಾದಿಗಳಂತೂ ಷಡ್ಯಂತ್ರ ವೀರರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಇದೀಗ ಇಡೀ ಪ್ರಕರಣಕ್ಕೆ ತಿರುವು ಸಿಗುವ ಲಕ್ಷಣ ಗೋಚರಿಸುತ್ತಿದೆ. ಇದೀಗ ಖುದ್ದು ಕೇಂದ್ರ ಸರ್ಕಾರ ತನಿಖೆಯ ಅಖಾಡಕ್ಕಿಳಿಯುತ್ತಾ ಎಂಬ ಅನುಮಾನ ಶುರುವಾಗಿದೆ. ಅದಕ್ಕೆ ಕಾರಣ ಗುಣಧರಾನಂದಿ ಸ್ವಾಮೀಜಿಗಳು. ಹೌದು, ಗುಣಧರಾನಂದಿ ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಅಮಿತ್ ಶಾ ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಗೃಹ ಸಚಿವರನ್ನ ಭೇಟಿಯಾಗಿ ಎಲ್ಲ ವಿವರಣೆ ನೀಡಲಾಗುತ್ತದೆ. ಧರ್ಮಸ್ಥಳ ತನಿಖೆಯಲ್ಲಿ ಕೇಂದ್ರ ಗೃಹ ಇಲಾಖೆ ಮಧ್ಯಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಧರ್ಮಸ್ಥಳದ ವಿಚಾರದಲ್ಲಿ ಅಮಿತ್ ಶಾ ಎಂಟ್ರಿ ಕೊಡಬಹುದು. ಸೆಪ್ಟೆಂಬರ್ 3ರಂದು ಸ್ವಾಮೀಜಿಗಳ ಭೇಟಿಗೆ ಅಮಿತ್ ಶಾ ಸಮಯ ನೀಡಿದ್ದು ಜೈನ ಮುನಿ ಗುಣಧರಾನಂದಿ ಮಹಾರಾಜ್ ನೇತೃತ್ವದ ತಂಡ ಮಾತುಕತೆ ನಡೆಸಲಿದೆ. ರಾಜ್ಯ ಸರ್ಕಾರದ ನಡೆಯಿಂದ ಬೇಸತ್ತಿರುವ ಜೈನ ಮುನಿಗಳು ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿ ಷಡ್ಯಂತ್ರದ ಬಗ್ಗೆ ವಿವರಣೆ ನೀಡಲಿದ್ದಾರೆ. ಸರ್ವ ಧರ್ಮಗಳು ಸುರಕ್ಷಿತ ಇರಬೇಕಾ, ಸಂಸ್ಥಾನಗಳು ಸುರಕ್ಷಿತ ಇರಬೇಕಾ, ಧಾರ್ಮಿಕ ಇದ್ದಂಥ ಎಜುಕೇಷನ್ ಟ್ರಸ್ಟ್ಗಳ ಸುರಕ್ಷಿತ ಇರಬೇಕಂತೇಳಿ ಒಂದು ಸದ್ಭಾವನಾದಿಂದ ಇದ್ದಂಥ ಅಮಿತ್ ಶಾಗೆ ಒಂದು ನಿಯೋಗ ಹೇಳಿ, ನೀವು ಪೂರಾ ಇಂಥ ಏನೇನು ಸಂಸ್ಥಾಗಳಿದಾವಲ್ಲ, ಅವ್ರ ವಕ್ರ ಕಣ್ಣುಗಳಿದಾವಲ್ಲ, ಅಂಥ ದುಷ್ಟ ಜನಗಳಿಗೆ ನೀವು ಗುಪ್ತಚರ ಇಲಾಖೆಯಿಂದ ಅವ್ರನ್ನ ಗುರುತುಪಡಿಸ್ಕೊಂಡು ಅವ್ರಿಗೆ ಮೊದಲಿಂದ ಕ್ರಮ ತಗೋಬೇಕಂತೇಳಿ ಒಂದು ಸಂಭಾವನಾ. ಹಣದ ಮೂಲವನ್ನ ಪತ್ತೆ ಹಚ್ಚಲೇಬೇಕು. ಹೊರಗಿಂದ ದುಡ್ಡು ಬರ್ತಾ ಇದೆ, ಹೊರ ರಾಜ್ಯದಿಂದ ಹೊರ ದೇಶದಿಂದ ಇದಕ್ಕೆ ನಂಟು ಇದೆ, ಸಂಬಂಧ ಇದೆ, ತುಂಬ ಕೇಳ್ಪಡ್ತಾ ಇದ್ದೇನೆ. ಆ ಸತ್ಯವಿದ್ದರೆ
ಅದು ಭೀ ಇರ್ತಾವೆ. ಯಾಕಂದರೆ SIT ತನಿಖೆ ಒಂದು ಲಿಮಿಟ್ ಇರ್ತೈತೆ. ಆ ದೊಡ್ಡ ಲಿಮಿಟ್ ಯಾರಾದರೆ ಇದೆ ಅಂದರೆ ಅದು ಇದ್ದಂಥ ಕೇಂದ್ರ ಸರ್ಕಾರದ ಇರ್ತೈತಿ ವ್ಯಾಪ್ತಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವವರ ವಿರುದ್ಧ ಸ್ವಾಮೀಜಿಗಳು ಕೆರಳಿದ್ದು ಈ ಪ್ರಕರಣವನ್ನ ಮೋದಿ ಅಂಗಳಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬುರುಡೆ ಮ್ಯಾನ್ ಬಂದ ಬಳಿಕ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಸಿಗ್ತಾ ಇದೆ. ಸೌಜನ್ಯಳನ್ನ ಹೊತ್ತೊಯ್ದಿದ್ದನ್ನ ಕಣ್ಣಾರೆ ಕಂಡಿದ್ದೆ ಅಂತ ಚಿನ್ನಯ್ಯ ಹೇಳಿದ್ದ. ಇದೀಗ ನನ್ನ ಮುಂದೆಯೇ ಸೌಜನ್ಯ ಕಿಡ್ನಾಪ್ ಆಯಿತು ಅಂತ ಮತ್ತೊಬ್ಬ ಮಹಿಳೆ ದೂರು ನೀಡಿದ್ದಾಳೆ. ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ. ಚಿನ್ನಯ್ಯನನ್ನ ಮುಂದಿಟ್ಟು ಬುರುಡೆ ಕತೆ ಹೆಣದ್ರ. ಬುರುಡೆ ಚಿನ್ನಯ್ಯನಿಗೆ ಮತ್ತೊಂದು ಸವಾಲು ಎದುರಾಗಿದೆ. SIT ಅಧಿಕಾರಿಗಳಿಗೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ. ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿ ದೂರು ಕೊಟ್ಟು ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಸೌಜನ್ಯ ಪ್ರಕರಣ ರಿಓಪನ್ ಮಾಡಲು ಷಡ್ಯಂತ್ರ ನಡೀತಾ ಇದೆ ಎಂಬ ಅನುಮಾನ ಹುಟ್ಟಿಕೊಂಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆಯೇ ಅನುಮಾನ. ಸೌಜನ್ಯ ಕೇಸ್ ಮರುತನಿಖೆಗೆ ಬಿ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಮಾಡಿತ್ತಂತೆ. ನ್ಯಾಯಾಲಯದಲ್ಲಿ ನಿರೀಕ್ಷಿತ ಸ್ಪಂದನೆ ಸಿಗದಿದ್ದಕ್ಕೆ ಚಿನ್ನಯ್ಯನನ್ನ ಮುಂದಿಟ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಬುರುಡೆ ಕತೆ ಹೆಣದ್ರ ಎಂಬ ಅನುಮಾನ ವ್ಯಕ್ತವಾಗಿದೆ. ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಎಂದ ಮಹಿಳೆ. ಚಿನ್ನಯ್ಯ SIT ವಶವಾದ ಮೇಲೆ ಸೌಜನ್ಯ ಪ್ರಕರಣ ಮುನ್ನೆಲೆಗೆ ಬಂದಿತ್ತು. ಚಿನ್ನಯ್ಯನ ಹೇಳಿಕೆ ಆಧರಿಸಿ ಸೌಜನ್ಯ ತಾಯಿ ದೂರು ನೀಡಿದ್ರು. ಇದೀಗ ನಾನು ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಅಂತ SITಗೆ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಅನ್ನೋರು ಪತ್ರ ಬರೆದಿದ್ದಾರೆ. ಸೌಜನ್ಯ ಕೊಲೆ ಕೇಸ್ ರಿಓಪನ್. ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ SITಗೆ ದೂರು ನೀಡಿದ್ದು, ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ಕಂಡಿದ್ದೇನೆ. ನಾನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದಾಗ ಆ ಘಟನೆ ನಡೆದಿತ್ತು ಅಂತ ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಚಿಕ್ಕ ಕೆಂಪಮ್ಮ ಮೌಖಿಕವಾಗಿ ದೂರು ದಾಖಲು ಮಾಡಿದ್ದಾರೆ. ಆದ್ದರಿಂದ SIT ಅಧಿಕಾರಿಗಳು ದೂರವಾಣಿ ಮೂಲಕ ವಿವರಣೆ ಪಡೆದಿದ್ದು 45 ನಿಮಿಷ ಕಾಲ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಈ ಚರ್ಚೆ SIT ಸಹಾಯವಾಣಿ ಮೂಲಕ ನಡೆದಿದೆ. ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದ್ದಾಗ ನನ್ನ ಕಣ್ಣ ಮುಂದೆಯೇ ಕಾರ್ನಲ್ಲಿ ಬಂದು ಕಿಡ್ನಾಪ್ ಮಾಡಿದ್ರು ಅಂತ ಚಿಕ್ಕ ಕೆಂಪಮ್ಮ ಹೇಳಿದ್ದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ನಡೀತಾ ಇರೋ ಷಡ್ಯಂತ್ರದ ವಿರುದ್ಧ ವಿರೋಧ ಪಕ್ಷಗಳು ಕೆರಳಿ ನಿಂತಿವೆ. ಇಂದು JDS ನಾಯಕರು ಧರ್ಮಸ್ಥಳ ಯಾತ್ರೆ ನಡೆಸಿದ್ರು. ಇದೇ ವೇಳೆ ವೀರೇಂದ್ರ ಹೆಗ್ಗಡೆಯವರು ವಿರೋಧಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. JDSನಿಂದ ಧರ್ಮಸ್ಥಳ ಸತ್ಯಯಾತ್ರೆ. ವಿರೋಧಿಗಳಿಗೆ ವೀರೇಂದ್ರ ಹೆಗ್ಗಡೆ ಖಡಕ್ ಎಚ್ಚರಿಕೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಖಂಡಿಸಿ JDS ಯಾತ್ರೆ ನಡೆಸಿದ. ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಾರಥ್ಯದಲ್ಲಿ ಧರ್ಮಸ್ಥಳ ಸತ್ಯಯಾತ್ರೆ ಯಶಸ್ವಿಯಾಗಿ ನಡೆಯಿತು. ಹಾಸನದ ಕಂದಲೆಯಿಂದ ಹೊರಟ ಬೃಹತ್ ಯಾತ್ರೆಯಲ್ಲಿ JDSನ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಧರ್ಮಸ್ಥಳದ ನೇತ್ರಾವತಿಗೆ ತೆರಳಿ ಪುಣ್ಯ ಸ್ನಾನ ಮಾಡಿ ಬಳಿಕ ಅಲ್ಲಿಂದ ಮಂಜುನಾಥ ಸ್ವಾಮಿ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡಿದರು. ಬಳಿಕ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿ ಬೆಂಬಲ ಸೂಚಿಸಿದರು. ದೇವೇಗೌಡರಿಗೆ ಧನ್ಯವಾದ ಹೇಳಿದ ವೀರೇಂದ್ರ ಹೆಗ್ಗಡೆ. ರಾಜ್ಯಸಭೆಯಲ್ಲಿ ಕೂಡ ದೇವೇಗೌಡ ಜೊತೆಗಿರ್ತೇನೆ. ವೀಲ್ ಚೇರಲ್ಲಿ ಬಂದವರು ಅಂತಂದರೆ ಮನಮೋಹನ್ ಸಿಂಗ್ ಮತ್ತು ದೇವೇಗೌಡರು ಮಾತ್ರ. ಅವರು ಈಗಲೂ ಕೂಡ ಈ ವಯಸ್ಸಲ್ಲಿ ಕೂಡ ಅವ್ರು ಓಡಾಡೋದು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತು ಪ್ರತಿ ಬಾರಿ ಅವರು ರಾಜ್ಯಸಭೆಯಲ್ಲಿ ಒಳಗೆ ಹೋದವರು ಅದನ್ನು ಕೇಳ್ತೇವೆ, ಯಾಕೆ ಅದಕ್ಕೆ ಅವರು ಒಟ್ಟಿಗಿದ್ದವರು ಹೇಳ್ತಾರೆ, ಸ್ವಾಮಿ ಅವರು ಬಂದೇ ಬರ್ತಾರೆ, ತಡೆಯೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತೇಳಿ. ತನಿಖೆ ಮುಗಿಯುವವರೆಗೂ ಹೆಚ್ಚು ಮಾತನಾಡಲ್ಲ. ನಮ್ಗೆ ಹೆಚ್ಚು ಮಾತಾಡೋ ಹಾಗಿಲ್ಲ, ಯಾಕಂದರೆ ತನಿಖೆ ಪೂರ್ತಿ ಆಗಿಲ್ಲ, ಸ್ವಲ್ಪ ಆಗಿದೆ ತನಿಖೆ. ಹಾಗಾಗಿ ಅದು ಪೂರ್ತಿ ಆಗುವವರೆಗೆ ನಾನು ಏನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿ ಬಹಳಷ್ಟು ದೊಡ್ಡ ಕಲ್ಪನೆಯನ್ನು ಇಟ್ಟುಕೊಂಡು ಪ್ರಗತಿಯ ಬಗ್ಗೆ ದೃಷ್ಟಿಯಲ್ಲಿಟ್ಟುಕೊಂಡಂಥ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಧರ್ಮಸ್ಥಳದಲ್ಲಿ ತಪ್ಪು ನಡೆಯಲು ಬಿಡುವುದಿಲ್ಲ.
ಯಾವುದೇ ಸವಾಲು ಎದುರಾದರೂ ಎದುರಿಸುವೆ. ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯೋದನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯೋದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಕೆಲವು ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಬಹಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇವೆ. ಹಾಗಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ಇಂತಹ ಘಟನೆಗಳು ನಮ್ಮ ಕ್ಷೇತ್ರದಲ್ಲಿ ನಡೆದಿಲ್ಲ, ನಡೆಯುವುದಿಲ್ಲ ಅಂತ ನಿಮಗೆ ಮಾತು ಕೊಡ್ತಾ, ಧರ್ಮಸ್ಥಳಕ್ಕೆ ಭಕ್ತಾದಿಗಳೇ ದೊಡ್ಡ ಸಂಪತ್ತು. ಭಕ್ತರ ಕ್ಷೇತ್ರದ ಸಂಪತ್ತು. ಹಾಗಾಗಿ ಕ್ಷೇತ್ರದ ಸಂಪತ್ತು ಬೇರೆ ಅಲ್ಲ, ನಿಜವಾಗಿ ಭಕ್ತರ ಕ್ಷೇತ್ರದ ಸಂಪತ್ತು. ಈಗ ತಿರುಪತಿಗೆ ಯಾರು ಎಷ್ಟು ಸಂಪತ್ತಿದೆ ಅಂತಂದರೆ, ಯಾರು ಈ ಟಿ ವಿಯವರು ಕೆಲವರು ಹೇಳ್ತಾರೆ ಅಷ್ಟು ಸಂಪತ್ತು, ಆದರೆ ಅದು ತೂಕ ಮಾಡಲಿಕ್ಕೆ, ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರು ಹೇಗೆ ಅವರನ್ನು ನಂಬ್ತಾರೆ ಅನ್ನೋದ್ರ ಮೇಲೆ ಅದರ ತೂಕ ಇದೆ. ಪ್ರತಿಯೊಂದು ಬಾರಿ ಕೂಡ ತಿರುಪತಿ ವಿಷಯ ಬಂದಾಗ ಅಲ್ಲಿ ಹೇಗೆ ಭಕ್ತಿದೆ, ಹಾಗೆ ಧರ್ಮಸ್ಥಳದಲ್ಲಿ ಕೂಡ ಅಪಾರವಾದ ಸಂಖ್ಯೆಯ ಭಕ್ತರು ಎಲ್ಲ ಕಡೆ ಇದ್ದಾರೆ. ನಾವು ಭಕ್ತಾದಿಗಳಾಗಿ ಮನೆಯಲ್ಲಿ ಕೂರುವುದಿಲ್ಲ. ಹಲವಾರು ಅಪಪ್ರಚಾರಗಳು, ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ನಿರಂತರವಾಗಿ ಇವೆಲ್ಲವನ್ನ ನಾವೇನು ನೋಡ್ತಾ ಬರ್ತಾ ಇದ್ದೇವೆ. ನಾವು ಭಕ್ತಾದಿಗಳಾಗಿ ಇನ್ನ ಮನೆಯಲ್ಲಿ ಈ ತರ ಕೈ ಕಟ್ಟೆ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಕಾವಂದರ ಕುಟುಂಬಕ್ಕೆ ಅಪಾರ ನೋವಾಗಿದೆ. ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಈ ಸುದ್ದಿ ಪ್ರಸಾರ ಆಗಬೇಕಾದ್ರೆ ಭಕ್ತಾದಿಗಳಲ್ಲಿ ಎಷ್ಟು ನೋವಾಗಿದೆ, ಊಹೆ ಮಾಡ್ಕೊಳ್ಳಿಕ್ಕಾಗದೇ ಇರತಕ್ಕಂಥ 1000 ಪಟ್ಟು ಜಾಸ್ತಿ ಪರಮ ಪೂಜ್ಯರ ಕುಟುಂಬಕ್ಕೆ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಯಾರು ಕೂಡ ಅವ್ರ ಸ್ಥಾನದಲ್ಲಿ ನಿಂತು ಅದನ್ನ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಕಾವಂದರ ಸಮಾಜ ಸೇವೆ ಶಾಶ್ವತವಾಗಿರುತ್ತದೆ. ಕಾವಂದರಿಂದ ಆಗಿರ್ತಕ್ಕಂಥ ಸಮಾಜಮುಖಿ ಕೆಲಸ ಅದನ್ನ ಯಾರು ಕೂಡ ಅಳಿಸ್ಲಿಕ್ಕಾಗೋದಿಲ್ಲ. ಈ ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಕಾವಂದ್ರ ಸಮಾಜಮುಖಿಯ ಈ ಒಂದು ಹೋರಾಟ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ನೆಲೆ ಊರ್ತಕ್ಕಂಥದ್ದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳದ ವಿರುದ್ಧ ವಿದ್ರೋಹಿಗಳ ಷಡ್ಯಂತ್ರ. ವಿಧಾನಸೌಧದ ಕಲಾಪದಲ್ಲಿ ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆ ಆಗಿದೆ. ಇದು ಕೇವಲ ಯಾವುದೋ ಒಬ್ಬ ಇಬ್ಬ ವ್ಯಕ್ತಿಗಳು ಈ ಒಂದು ಷಡ್ಯಂತ್ರದಲ್ಲಿ ಹುನ್ನಾರದಲ್ಲಿ ಇರ್ತಕ್ಕಂಥದ್ದಲ್ಲ. ಸಮಾಜಘಾತಕ ಶಕ್ತಿಗಳು, ಕಾಣದೇ ಇರತಕ್ಕಂಥ ಕೈಗಳು ಇವತ್ತು ಈ ಒಂದು ಷಡ್ಯಂತ್ರದ ಮುಖ್ಯ ಪಾತ್ರಧಾರಿಗಳಾಗಿ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರಲ್ಲೂ ಕೂಡ ಭಕ್ತಾದಿಗಳಲ್ಲಿ ಒಂದು ಸಂಶಯ ಮೂಡಿದೆ. ಇಂದು ಜೆಡಿಎಸ್ ಧರ್ಮಸ್ಥಳ ಯಾತ್ರೆ ಮಾಡಿತ್ತು. ನಾಳೆ ಬಿಜೆಪಿ ನಾಯಕರು ಕೂಡ ಧರ್ಮಸ್ಥಳ ಯಾತ್ರೆ ಕೈಗೊಳ್ಳಲಿದ್ದಾರೆ. ಆ ಮೂಲಕ ಕ್ಷೇತ್ರದ ಪರ ಬ್ಯಾಟ್ ಬೀಸಲಿದ್ದಾರೆ. ಹರೀಶ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದ ಮೇಲೆ ಅನುಮಾನದ ತೂಗುಗತಿ ಇದೆ. SIT ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತಿಸಿದ್ದಾರೆ. ಹಾಗಾಗಿ SIT ತನಿಖೆ ಮಾಡ್ತಾ ಇದೆ, ಜನಕ್ಕೆ ಸತ್ಯ ಗೊತ್ತಾಗಬೇಕು, ನಾವು SIT ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಬೇರೆ ಅಗತ್ಯ ಇಲ್ಲ, ಬೇರೆ ತನಿಖೆ ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ, ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ, ದೂರಿಗೆ ಉತ್ತರ ಸಿಗಬೇಕಲ್ಲ, ಮತ್ತು ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಹಾಂ, ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕಲ್ಲ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ, ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ಕೂಗತಿ ಇರ್ತದೆ ಯಾವಾಗಲೂ. ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿದ್ದಾರೆ. ಆ ಫಿರ್ಯಾದಿದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ.
ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ SIT ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ದೇಶ ವಿದೇಶಗಳ ಮೇಲೆ ಪದೇ ಪದೇ ಸುಂಕ ಹೇರಿ ಕಿರಿಕ್ ಮಾಡ್ತಾ ಇರೋ ಅಮೆರಿಕಕ್ಕೆ ಟಕ್ಕರ್ ಕೊಡೋ ಕಾಲ ಬಂದಿದೆ. SCO ಶೃಂಗಸಭೆಯಲ್ಲಿ ಭಾರತ, ಚೀನಾ, ರಷ್ಯಾ ಸ್ನೇಹ ಕುದುರಿದೆ. ಮೋದಿ, ಕ್ಸಿ ಜಿನ್ಪಿಂಗ್ ಸೇರಿ ದೊಡ್ಡಣ್ಣನಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ಡ್ರ್ಯಾಗನ್ ರಾಷ್ಟ್ರದಲ್ಲೇ ನಮೋ ಆರ್ಭಟ, ಮೋದಿ ಮಾತು ಕೇಳಿ ದೊಡ್ಡಣ್ಣ ಪರದಾಟ. ಬರೋಬ್ಬರಿ 7 ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಚೀನಾಗೆ ಭೇಟಿ ನೀಡಿದ್ದಾರೆ. ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇಂದು ಬೆಳಗ್ಗೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ರನ್ನ ಭೇಟಿಯಾಗಿದ್ದು ಈ 2 ದೇಶಗಳು ಮಹತ್ವದ ಒಪ್ಪಂದಕ್ಕೆ ಬಂದಿವೆ. ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆಯ ಹೊರತಾಗಿ ಮೋದಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಮಹತ್ವದ ಸಭೆ ನಡೆಸಿದರು. 2024 ಅಕ್ಟೋಬರ್ನಲ್ಲಿ ಕಜಾನ್ನಲ್ಲಿ ನಡೆದ ಕೊನೆಯ ಸಭೆಯ ಬಳಿಕ ಮತ್ತೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಮುಖಾಮುಖಿಯಾದರು. ಈ ವೇಳೆ ಉಭಯ ನಾಯಕರು ಭಾರತ ಮತ್ತು ಚೀನಾ ಅಭಿವೃದ್ಧಿ ಪಾಲುದಾರರು ಪ್ರತಿಸ್ಪರ್ಧಿಗಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದರು. दोनों देशों के 2.8 बिलियन लोगों के हित जुड़े हुए, इससे पूरी मानवता के कल्याण का मार्ग भी प्रशस्त होगा. परस्पर विश्वास, सम्मान और संवेदनशीलता के आधार पर हम अपने संबंधों को आगे बढ़ाने के लिए प्रतिबद्ध है. ಭಾರತ ಚೀನಾ ಬಾಯಿ ಬಾಯಿ. ಅಧ್ಯಕ್ಷ ಟ್ರಂಪ್ ಸುಂಕದಿಂದ ಜಾಗತಿಕ ಮಾರುಕಟ್ಟೆ ತಲ್ಲಣಿಸಿದೆ. ಪ್ರತಿ ಸುಂಕಕ್ಕೆ ಬಲಿಯಾಗಿರುವ 3 ದೈತ್ಯ ರಾಷ್ಟ್ರಗಳ ನಾಯಕರು ಒಂದೇ ವೇದಿಕೆಯಲ್ಲಿ ಭೇಟಿಯಾಗಿದ್ದು ಪ್ರತಿ ಸುಂಕಕ್ಕೆ ಪ್ರತಿಯಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಭೇಟಿಯಿಂದ ಏಷ್ಯಾದಲ್ಲಿ ಚೀನಾ ಭಾರತ ನಡುವೆ ಸಂಬಂಧ ಮತ್ತಷ್ಟು ವೃದ್ಧಿಯಾಗುತ್ತಿದೆ. ಜನರಿಂದ ಜನರಿಗೆ ಸಂಪರ್ಕವನ್ನು ಹೆಚ್ಚಿಸಲು ವೀಸಾ ಸೌಲಭ್ಯ ಕಲ್ಪಿಸಲು ನಿರ್ಧರಿಸಲಾಗಿದೆ. ಭಾರತ ಚೀನಾ ನಡುವೆ ನೇರ ವಿಮಾನ ಸೌಲಭ್ಯವು ಪುನರಾರಂಭಗೊಂಡಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಯ ಪುನಃಸ್ಥಾಪನೆಗೆ ಒತ್ತು ನೀಡಲಾಗಿದೆ. ವ್ಯಾಪಾರ ಹೂಡಿಕೆಯನ್ನ ಹೆಚ್ಚಿಸುವ ಬಗ್ಗೆಯೂ ಒಪ್ಪಂದ ನಡೆದಿದೆ. ಪ್ರಧಾನಿ ಮೋದಿ ಚೀನಾದ SCO ಅಧ್ಯಕ್ಷತೆಯನ್ನ ಬೆಂಬಲಿಸಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿಯನ್ನ 2026ರಲ್ಲಿ ಭಾರತದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಆಹ್ವಾನಿಸಿದ್ದು ಭಾರತದ ಅಧ್ಯಕ್ಷತೆಗೆ ಬೆಂಬಲ ನೀಡುವುದಾಗಿ ಚೀನಾ ಭರವಸೆ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟ್ರಂಪ್ ಸುಂಕ ಬೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ಎಂದಿರೋ ಭಾರತ, ರಷ್ಯಾ, ಚೀನಾ 3 ದೇಶಗಳು ಕೂಡ ಅಮೆರಿಕಕ್ಕೆ ಸೆಡ್ಡು ಹೊಡೆದಿವೆ. ದೊಡ್ಡಣ್ಣನ ದುರಹಂಕಾರಕ್ಕೆ ಪ್ರತಿತಂತ್ರ ಹೆಣೆದಿರೋ ಈ ತ್ರಿಮೂರ್ತಿಗಳು ಚೀನಾದಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ರಣಕಹಳೆ ಮೊಳಗಿಸಿದ್ದಾರೆ. ಟ್ರಂಪ್ ಸುಂಕಾಸ್ತ್ರಕ್ಕೆ ಜಗ್ಗದ ತ್ರಿಮೂರ್ತಿಗಳು. ಅಮೆರಿಕ ವಿರುದ್ಧ ಹೊರಬೀಳುತ್ತಾ ದೊಡ್ಡ ನಿರ್ಣಯ. ಇಡೀ ವಿಶ್ವದ ಗಮನ ಈಗ ಭಾರತ, ಚೀನಾ, ರಷ್ಯಾ ಮೇಲೆ ನೆಟ್ಟಿದೆ. ಈ ತ್ರಿಮೂರ್ತಿಗಳು ಇಡುವ ಒಂದೊಂದು ಹೆಜ್ಜೆ ಕೂಡ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆಯನ್ನೇ ಮಾಡಲಿದೆ. ವಿಶ್ವದ ದೊಡ್ಡಣ್ಣ ಎಂದು ತಾನು ಆಡಿದ್ದೇ ಆಟ ಎನ್ನುತ್ತಿದ್ದ ಅಮೆರಿಕಾಗೆ ಈ 3 ದೈತ್ಯ ರಾಷ್ಟ್ರಗಳು ಸೆಡ್ಡು ಹೊಡೆದು ನಿಂತಿವೆ. ಭಾರತ, ಚೀನಾ, ರಷ್ಯಾ ಒಗ್ಗಟ್ಟಿನ ಮಂತ್ರ ವಿಶ್ವದ ಕೆಲ ದೇಶಗಳ ನಿದ್ದೆಗೆಡಿಸಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಎದೆ ಬಡಿತ ಜಾಸ್ತಿಯಾದಂತಿದೆ. ಏಷ್ಯಾದ ಈ 3 ಬಲಿಷ್ಠ ರಾಷ್ಟ್ರಗಳನ್ನ ಕೆಣಕಿ ತಪ್ಪು ಮಾಡಿಬಿಟ್ಟೆ ಎನ್ನಿಸುವ ಹಾಗೆ ಬೆಳವಣಿಗೆಗಳು ನಡೆದಿವೆ. ಶಾಂಘೈ ಶೃಂಗಸಭೆ ದುರಹಂಕಾರಿ ಟ್ರಂಪ್ಗೆ ತಿರುಗುಬಾಣವಾಗಿದೆ. ಚೀನಾದ ಟಿಯಾನ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿ ಮೋದಿ, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಒಗ್ಗಟ್ಟು ಪ್ರದರ್ಶನ ಮಾಡಿರುವುದು ಅಮೆರಿಕದ ತೆರಿಗೆ ಯುದ್ಧಕ್ಕೆ ಸವಾಲು ಹಾಕಿದಂತಿದೆ. ಈ ತ್ರಿಮೂರ್ತಿಗಳು ಒಟ್ಟಾಗಿ ಅಮೆರಿಕ ವಿರುದ್ಧ ಬ್ರಹ್ಮಾಸ್ತ್ರ ಬಿಡುವುದು ಗ್ಯಾರಂಟಿಯಾಗಿದೆ. ಶೃಂಗಸಭೆಯಲ್ಲಿ 20ಕ್ಕೂ ಹೆಚ್ಚು ದೇಶಗಳು ಭಾಗಿ. ಚೀನಾದ ಶಾಂಘೈ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಉಪಸ್ಥಿತಿ ಬಹಳ ಮಹತ್ವ ಪಡೆದಿದೆ. ಅಲ್ಲದೆ ಪ್ರಪಂಚದ 20 ದೇಶದ ನಾಯಕರು ಭಾಗವಹಿಸಿರುವುದು ಅಮೆರಿಕ ಮೈಯೆಲ್ಲ ಪರಿಚಿಕೊಳ್ಳುವಂತಾಗಿದೆ.
ಈ ಶೃಂಗಸಭೆಯು ಅಮೆರಿಕ ವಿರುದ್ಧ ಪ್ರತಿತಂತ್ರ ಹೆಣೆಯುವ ಸದಾವಕಾಶವನ್ನ ಕಲ್ಪಿಸಿದೆ. ಶೃಂಗಸಭೆಯ ಬಳಿಕ ಈ ಬಗ್ಗೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಬ್ರಿಕ್ಸ್ ರಾಷ್ಟ್ರಗಳ ಮೇಲಿನ ನಿರ್ಬಂಧಕ್ಕೆ ವಿರೋಧ. ತಟ್ಟಿ ಬಡಿದು ಇಲಿ ಹೆದರಿಸುವ ಹಾಗೆ ಟ್ರಂಪ್ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮೇಲೆ ಹೆಚ್ಚುವರಿ ಸುಂಕ ವಿಧಿಸುವ ಬೆದರಿಕೆ ಒಡ್ಡಿದ್ದಾರೆ. ಭಾರತ, ರಷ್ಯಾ, ಚೀನಾ ಇದಕ್ಕೆ ತಕ್ಕ ತಿರುಗೇಟು ನೀಡುತ್ತಿವೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇಂಡೋನೇಷ್ಯಾ ದೇಶಗಳು ಬರಲಿವೆ. ಈ ದೇಶಗಳ ಮೇಲೆ ಈಗ ಟ್ರಂಪ್ 10% ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ ಬೆನ್ನಲ್ಲೇ ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಜಾಗತಿಕ ಸವಾಲುಗಳನ್ನು ಎದುರಿಸಲು ನಾವು ಸಮರ್ಥರಿದ್ದೇವೆ ಎನ್ನುವ ಸಂದೇಶವನ್ನು ಭಾರತ, ರಷ್ಯಾ, ಚೀನಾ ಅಮೆರಿಕಕ್ಕೆ ನೀಡಿವೆ. ಒಟ್ಟಾರೆ ಶಾಂಘೈ ಶೃಂಗಸಭೆ ಹಾಗೂ ಭಾರತ, ಚೀನಾ, ರಷ್ಯಾ ಕೈ ಹಿಡಿದು ಒಟ್ಟಿಗೆ ಸಾಗ್ತಿರೋದು ಜಗತ್ತು ತಿರುಗಿ ನೋಡುವಂತೆ ಮಾಡಿದೆ. ವಿಶ್ವ ಮಟ್ಟದಲ್ಲಿ ಅಮೆರಿಕಕ್ಕೆ ಈ 3 ರಾಷ್ಟ್ರಗಳು ದೊಡ್ಡ ಹೊಡೆತ ಕೊಡೋದು ಫಿಕ್ಸ್ ಎನ್ನಲಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ನೋಡ್ಕೊಳ್ಳೋಂಗೆ ಉತ್ತರ ಕೊಟ್ಟಿದೆ. ಇನ್ಯಾವತ್ತೂ ಭಾರತದ ವಿರುದ್ಧ ಉದ್ದಟತನ ತೋರದಂತೆ ಬುದ್ಧಿ ಕಲಿಸಿದೆ. ಇಷ್ಟೆಲ್ಲ ಮಾಡಲಿಕ್ಕೆ ಈ ಜಿನ್ನಾ ಲ್ಯಾಂಡನ್ನ ಹಿಮ್ಮೆಟ್ಟಿಸೋದಕ್ಕೆ ಹಿಂದೂಸ್ತಾನ ಬಳಸಿದ್ದು ಕೇವಲ 50ಕ್ಕಿಂತಲೂ ಕಡಿಮೆ ಶಸ್ತ್ರಾಸ್ತ್ರಗಳು ಅನ್ನೋ ಮಾಹಿತಿ ಹೊರಬಿದ್ದಿದೆ. ಕ್ಕಿಂತ ಕಡಿಮೆ ಶಸ್ತ್ರಾಸ್ತ್ರ ಬಳಸಿ ಉಗ್ರ ನೆಲೆಗಳು ಉಡೀಸ್. ಭಾರತದ ದಾಳಿಗೆ ಪತರುಗುಟ್ಟಿ ಮಂಡಿಯೂರಿದ ಪಾಕ್. ಆಪರೇಷನ್ ಸಿಂಧೂರ ಭಾರತೀಯ ಸೇನಾ ಪರಾಕ್ರಮ ಎಂಥದ್ದು ಎಂಬುದನ್ನ ಜಗತ್ತಿಗೆ ಪರಿಚಯಿಸಿದ ಕಾರ್ಯಾಚರಣೆ. ಕಾಲ್ ಕೆರೆದು ಜಗಳಕ್ಕೆ ಬಂದ ಪಾಕಿಸ್ತಾನವನ್ನ ಹುಚ್ಚು ನಾಯಿಯಂತೆ ಅಟ್ಟಾಡಿಸಿ ಹೊಡೆದ ಸಂದರ್ಭ ಅದು. ಈಗಲೂ ಆಪರೇಷನ್ ಸಿಂಧೂರದ ಹೆಸರು ಕೇಳಿದ್ರೆ ಜಿನ್ನಾ ಲ್ಯಾಂಡ್ ನಿದ್ದೆಯಲ್ಲೂ ಬೆಚ್ಚಿ ಬೀಳುತ್ತೆ. ಅಂಥ ಕಾರ್ಯಾಚರಣೆಗೆ ಭಾರತ ಬಳಸಿದ್ದು ಕೇವಲ 50ಕ್ಕಿಂತ ಕಡಿಮೆ ಶಸ್ತ್ರಾಸ್ತ್ರ. ಭಾರತೀಯ ವಾಯುಪಡೆ 50ಕ್ಕಿಂತಲೂ ಕಡಿಮೆ ಶಸ್ತ್ರಾಸ್ತ್ರಗಳನ್ನ ಬಳಸಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಉಡಿಸಿ ಮಾಡಿತ್ತು. ಇದರಿಂದ ಕಂಗಾಲಾದ ಜಿನ್ನಾ ಲ್ಯಾಂಡ್ ಸೇನಾ ಕಾರ್ಯಾಚರಣೆ ನಿಲ್ಲಿಸುವಂತೆ ಮೇ 10ರ ಮಧ್ಯಾಹ್ನದ ವೇಳೆ ಪರಿಪರಿಯಾಗಿ ಬೇಡಿಕೊಂಡಿತು. ಪಾಕ್ ಮಂಡಿಯೂರಿದ ಬಳಿಕವೇ ಕದನ ವಿರಾಮ ಘೋಷಣೆಯಾಗಿದ್ದು ಅಂತ ಏರ್ ಮಾರ್ಷಲ್ ನರ್ಮದೇಶ್ವರ್ ತಿವಾರಿ ಹೇಳಿದ್ದಾರೆ. ಭಾರತೀಯ ವಾಯುಸೇನೆ ಪಾಕಿಸ್ತಾನವನ್ನ ಹೇಗೆ ಬಗ್ಗುಬಡಿತು, ಪಾಕ್ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಲು ಯಾವ ಶಸ್ತ್ರಾಸ್ತ್ರಗಳನ್ನ ಬಳಸಿತು ಅನ್ನೋದನ್ನ ನೋಡೋದಾದ್ರೆ, ಭಾರತ 50ಕ್ಕಿಂತ ಕಡಿಮೆ ಶಸ್ತ್ರಾಸ್ತ್ರ ಬಳಸಿ ಪಾಕಿಸ್ತಾನದ 9 ಉಗ್ರ ನೆಲೆಗಳ ಮೇಲೆ ದಾಳಿಗೆ ಪ್ಲಾನ್ ಮಾಡಿ ಸಕ್ಸಸ್ ಆಗಿತ್ತು. ಮೇ 7ರ ಬೆಳಗ್ಗೆ ಪಾಕ್ನ 9 ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಧ್ವಂಸಗೊಳಿಸಿತ್ತು. ನಂತರ ಮೇ 9 ಹಾಗೂ 10ರ ರಾತ್ರಿ ಪಾಕಿಸ್ತಾನ ಪಡೆಗಳಿಂದ ಪ್ರತಿದಾಳಿ ನಡೆದಿದ್ದು, ಕೆರಳಿದ ಭಾರತ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಉತ್ತರ ಕೊಟ್ಟಿದೆ. 1971ರ ಯುದ್ಧದಲ್ಲಿ ಹೊಡೆಯಲಾಗದ ಟಾರ್ಗೆಟ್ಗಳನ್ನ ಯಶಸ್ವಿಯಾಗಿ ಹೊಡೆದುರುಳಿಸಿದ್ದೇವೆ. ದೂರಗಾಮಿ ಶಸ್ತ್ರಾಸ್ತ್ರ ಬಳಸಿ ನಿಖರ ಗುರಿಯನ್ನ ನಾಶಪಡಿಸಿದ್ದೇವೆ. ಇದರಿಂದ ಬೆವರಿ ಬೆಂಡಾದ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಲಾಚಿತ್ತು. ಐವತ್ತಕ್ಕಿಂತ ಕಡಿಮೆ ಶಸ್ತ್ರಾಸ್ತ್ರ ಬಳಕೆಯಿಂದ ಪಾಕಿಸ್ತಾನಕ್ಕೆ ಈ ಗತಿ ಬಂದಿದೆ. ಇನ್ನು ಹಿಂದೂಸ್ತಾನದ ಸಂಪೂರ್ಣ ಸೇನಾಬಲ ಪ್ರಯೋಗಿಸಿದ್ರೆ ಜಿನ್ನಾ ಲ್ಯಾಂಡ್ ಭೂಪಟದಿಂದಲೇ ಮಾಯವಾಗೋದು ಶತಸಿದ್ಧ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದು ಭಾರತೀಯ ಕ್ರೀಡೆಯತ್ತ ಬೆಳಕು ಚೆಲ್ಲುವ ಸಮಯ. ಗೇಮ್ ಚೇಂಜರ್ಗಳ ಧೈರ್ಯ ವೈಭವವನ್ನು ನಾವು ರಿಪಬ್ಲಿಕ್ನ R4 ಸ್ಪೋರ್ಟ್ಸ್ನಲ್ಲಿ ಸಂಭ್ರಮಿಸ್ತೀವಿ. ತಳಮಟ್ಟದ ಆಟಗಾರರಿಂದ ಹಿಡಿದು ಹೆಡ್ಲೈನ್ನಲ್ಲಿ ಸುದ್ದಿಯಾಗುವವರ ತನಕ ಎಲ್ಲರ ಸಾಧನೆ ಇಲ್ಲಿಂದಲೇ ಇಡೀ ದೇಶವನ್ನು ತಲುಪುತ್ತೆ. ಇನ್ನು ಆಕ್ಷನ್ ಬಗ್ಗೆ ಹೇಳುವುದಾದ್ರೆ, ಭಾರತದ ಹಾಕಿ ತಂಡ 4ನೇ ಏಷ್ಯಾ ಕಪ್ ಅನ್ನು ಗೆಲ್ಲುತ್ತಾ? ಇದಕ್ಕೆ ನಿಮ್ಮ ಸ್ಕ್ರೀನ್ ಮೇಲಿರೋ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ವೋಟ್ ಅಂಕಗಳನ್ನ ನಿರ್ಧರಿಸುತ್ತೆ.
ರಣಮಳೆಗೆ ಉತ್ತರ ಭಾರತ ಬೆಚ್ಚಿಬಿದ್ದಿದೆ. ಹಿಮಾಚಲ್, ಜಮ್ಮು, ದೆಹಲಿ ನೆಂದು ತೊಪ್ಪೆಯಾಗಿದೆ. ನಿರಂತರ ಮಳೆಗೆ ಅಲ್ಲಿ ಜನಜೀವನ ಅಲ್ಲೂಲ ಕಲ್ಲೂಲವಾಗಿದೆ. ಕಣಿವೆ ರಾಜ್ಯದ ಮೇಲೆ ಯಾಕೆ ಮಳೆ ಕೋಪ? ಅತ್ತ ಮೇಘ ಸ್ಫೋಟ, ಇತ್ತ ಮಳೆ ಪ್ರತಾಪ. ಜಮ್ಮು ಕಾಶ್ಮೀರದ ನಸೀಬೆ ಸರಿಯಿಲ್ಲ ಅನ್ಸುತ್ತೆ. ಮಗ್ಗುಲ ಮುಳ್ಳಿನಂತೆ ಪದೇ ಪದೇ ಚುಚ್ಚುತ್ತಲೇ ಇದೆ. ಮೊನ್ನೆಯಷ್ಟೇ ಮೇಘ ಸ್ಫೋಟಕ್ಕೆ ತುತ್ತಾಗಿದ್ದ ಕಣಿವೆ ರಾಜ್ಯದಲ್ಲಿ ಮತ್ತೆ ಮಳೆ ಅಬ್ಬರ ಶುರು ಮಾಡಿದೆ. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹ ಎಲ್ಲವನ್ನೂ ಅಸ್ತವ್ಯಸ್ತಗೊಳಿಸಿದೆ. ಒಂದೊಂದು ದೃಶ್ಯವು ಪ್ರಳಯಾಂತಕ. ಮಹಾಮಳೆಯ ಉಗ್ರ ಸ್ವರೂಪಕ್ಕೆ ಜನ ಕಣ್ಣೀರಿಡುತ್ತಿದ್ದಾರೆ. ಬದುಕು ಬರ್ಬಾದ್ ಮಾಡಿದ ಮೇಘ ಸ್ಫೋಟ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವರುಣ ಆರ್ಭಟ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ರಂಬನ್ನಲ್ಲಿ ಭೂಕುಸಿತ ಮತ್ತು ಮೇಘಸ್ಫೋಟದಿಂದ ದಿಢೀರ್ ಪ್ರವಾಹ ಈಗಾಗಲೇ 11ಕ್ಕೂ ಹೆಚ್ಚು ಜೀವಗಳನ್ನು ಬಲಿ ಪಡೆದಿದೆ. ಸಂಬಂಧಿಕರು ತಮ್ಮವರಿಗಾಗಿ ಹುಡುಕಾಡುತ್ತಿದ್ದು ಎನ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಕೊಚ್ಚಿ ಹೋದ ರಸ್ತೆ, ಉಳಿದಿದ್ದು ಅವಶೇಷ. ಇತ್ತ ಕಥುವಾದಲ್ಲಿ ಮೇಘಸ್ಫೋಟಕ್ಕೆ ಎಲ್ಲವೂ ನಶ್ವರವಾಗಿದ್ದು ಈಗ ಕೇವಲ ಕೊಚ್ಚಿ ಹೋದ ರಸ್ತೆ ಹಾಗೂ ಮುರಿದು ಬಿದ್ದಿರೋ ಸೇತುವೆ ಮಾತ್ರ ಉಳಿದಿದೆ. ಈ ಭೀಕರತೆಯ ದೃಶ್ಯ ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಒಂದು ಹೊತ್ತಿನ ಊಟಕ್ಕೂ ಪರದಾಟ. ನಿರಂತರ ಮಳೆಗೆ ಚೆನಾಬ್ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ದೋಡಾ ಗ್ರಾಮದ ನದಿ ತೀರದ ಹಲವು ಮನೆಗಳು ಜಲಾವೃತವಾಗಿದ್ದು ಜನ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದಾರೆ. ಮಳೆ ಕಾಟ, ಜನರ ಪರದಾಟ. ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಮೊನ್ನೆ ಮೇಘ ಸ್ಫೋಟದ ಗಾಯ ಇನ್ನೂ ಮಾಸಿಲ್ಲ. ಈಗ ಮಳೆ ಮತ್ತೆ ಜನರಿಗೆ ಬರೆ ಎಳೆಯುತ್ತಿದೆ. ಪ್ರವಾಹಕ್ಕೆ ಎಲ್ಲವೂ ಅಲ್ಲೋಲ ಕಲ್ಲೋಲ. ರಂಬನ್ನಲ್ಲಿ ಆದ ಪ್ರವಾಹಕ್ಕೆ ನದಿ ಪಾತ್ರದ ಗ್ರಾಮಗಳು ಕೊಚ್ಚಿ ಹೋಗಿವೆ. ರಸ್ತೆಗಳು ನಾಮಾವಶೇಷವಾಗಿವೆ. ಇಂದು ಖುದ್ದು ಜಮ್ಮು ಕಾಶ್ಮೀರದ ಸಿಎಂ ಉಮರ್ ಅಬ್ದುಲ್ಲಾ ಭೇಟಿ ನೀಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಸಿಎಂ ಭೇಟಿಯಾದ ರಾಮ್ ಚರಣ್. ತೆಲುಗು ಸ್ಟಾರ್ ನಟ ರಾಮ್ ಚರಣ್ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಮೈಸೂರಿನಲ್ಲಿ ಪೆದ್ದಿ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಿರುವ ನಟ ರಾಮ್ ಚರಣ್ ಸಿದ್ದರಾಮಯ್ಯ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಗೌರವಿಸಿದರು. ಸಂದೇಶ್ ನಾಗರಾಜ್ ಅವರ 80ನೇ ಹುಟ್ಟುಹಬ್ಬವನ್ನು ಮೈಸೂರಿನಲ್ಲಿ ಆಚರಿಸಲಾಯಿತು. ಆಗ ಕಾರ್ಯಕ್ರಮದ ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಕಿಚ್ಚ ಸುದೀಪ್ ಅವರನ್ನ ಕರೆದು ಮಾತನಾಡಿಸಿದ್ರು. ಸಿಎಂ ಕರೆದು ಮಾತನಾಡಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಂದಿಗವಾಡ, ಗದಗ ಜಿಲ್ಲೆಯ ರೋಣ ತಾಲೂಕಿನ ಸಂದಿಗವಾಡ ಗ್ರಾಮದ ಮಸೀದಿಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮೂಲಕ ಭಾವೈಕ್ಯತೆ ಸಾರಲಾಗ್ತಾ ಇದೆ. ಮಸೀದಿಯಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ನಿತ್ಯ ಪೂಜೆ ಸಲ್ಲಿಸಲಾಗ್ತಿದೆ. ಮುಸ್ಲಿಂ ಯುವಕರಿಂದಲೇ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದ್ದು ಹಿಂದೂ ಯುವಕರು ಸಾಥ್ ಕೊಡ್ತಾ ಇದ್ದಾರೆ. ಇದಾಗಿತ್ತು ಈವರೆಗಿನ ಅಪ್ಡೇಟ್. ಈಗ
ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮದ ಸಮಯ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH